ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಮಂಗಳವಾರ ದಿನ ಬ್ಲಾಗು. ಬೆಳಗ್ಗೆನೇ ಬೇಗನೆ ಎದ್ದಿದ್ದೀನಿ ಇವತ್ತು 3 ಗಂಟೆಗೆಲ್ಲ. ಸೊ 3 ಗಂಟೆಗೆ ಎದ್ದೆ, ಯಾಕೋ ನಿದ್ದೆ ಬಂದಿಲ್ಲ ಅಂತೇಳಿ. ಅದಾದಮೇಲೆ ನಾನು ಸ್ವಲ್ಪ ಎಡಿಟಿಂಗ್ ಅದೆಲ್ಲ ಮಾಡಿಕೊಂಡು 5 ಗಂಟೆ ಆಗೋ ತನಕ ವೆಯ್ಟ್ ಮಾಡಿ ಆಮೇಲೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಹೊರಗಡೆ ವಾತಾವರಣ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಕೂಲಾಗಿ. ಈ ನಡುವೆ ಇಷ್ಟು ಬೇಗ ಎಲ್ಲ ಎದ್ದಿದ್ದೇ ಇರಲಿಲ್ಲ ನಾನು. ಇವತ್ತು ಸರಿಯಾಗಿ ನಿದ್ದೆ ಬಂದಿಲ್ಲ ಅಂತೇಳ್ಬಿಟ್ಟು ಎದ್ಬಿಟ್ಟು ಹೊರಗಡೆ ವಾತಾವರಣ ನೋಡೋದಕ್ಕೊಂಥರ ಖುಷಿ ಆಗ್ತಾಯಿತ್ತು. ಸ್ಕೂಲಿದ್ದಾಗೆಲ್ಲ 6:30 ಆ ಥರ ಎದ್ದಂತೀನಿ, 6 ಗಂಟೆ 6:30ಗೆಲ್ಲ. ಸ್ಕೂಲ್ ಇಲ್ದಿದ್ದ ದಿವಸ 7:30 8 ಗಂಟೆನೂ ಆಗುತ್ತೆ ಒಂದೊಂದು ದಿವಸ. ತಂಪಾಗಿತ್ತು ಇವತ್ತು ವಾತಾವರಣ, ಖುಷಿ ಅನ್ನಿಸ್ತಾಯಿತ್ತು ಬೆಳಗ್ಗೆನೆ. ಹೊರಗಡೆ ಬಂದು ಸ್ವಲ್ಪ ಗಿಡಗಳು ನೋಡಿ, ಗಿಡಗಳಿಗೆಲ್ಲ ನೀರು ಹಾಕಿ ಆಮೇಲೆ ಇವಾಗ ನಾನು ನೋಡಿ 6 ಗಂಟೆಗೆ ಇನ್ನೂ 5 ನಿಮಿಷ ಇದೆ. ಸೊ ಇವಾಗ ಹೊರಗಡೆ ಎಲ್ಲ ಆಲ್ರೆಡಿ ಕ್ಲೀನ್ ಮಾಡಿದ್ದೆ ಅನ್ನಲ್ವಾ. ಆದರೆ ವೈಟ್ ಟೈಲ್ಸ್ ಆಗಿರೋದ್ರಿಂದ ಬಾಗಿಲಿಗೆ ರಂಗೋಲಿ ಬಿಡಿಸಿದ್ರೆ ಕಾಣಿಸೋದೇ ಇಲ್ಲ. ಸಿಂಪಲ್ ರಂಗೋಲಿ. ಈ ಮನೆಗೆ ಬಂದಿದ್ದರಿಂದ ದೊಡ್ಡ ದೊಡ್ಡ ರಂಗೋಲಿ ಯಾವುದು ಬಿಡಿಸಲ್ಲ, ಸಣ್ಣದಾಗಿ ರಂಗೋಲಿ ಬಿಡಿಸ್ತೀನಿ, ಬಿಡಿಸ್ಬೇಕಲ್ಲ ಅಂಥೇಳಿ ಅಷ್ಟೇ. ಹಾಯ್ ತನು, ವೆರಿ ಗುಡ್ ಮಾರ್ನಿಂಗ್. ತನುಗೆ ರಜಾ ಕೊಟ್ಟಿದ್ದಾರೆ ಸ್ಕೂಲ್ಗೆ. ರಜಾ ಕೊಟ್ಟಿದ್ದ ದಿವಸ ಮಾತ್ರ ಕಸ ಗುಡಿಸ್ತಾಳೆ. ತುಂಬ ಕಷ್ಟಪಟ್ಟು ಗುಡಿಸ್ತಾ ಇದ್ದಾಳೆ. ಓಕೆ, ನಿನ್ನ ಕೆಲಸ ನೋಡು, ನಾನು ನನ್ನ ಕೆಲಸ ನೋಡ್ತೀನಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈಗ ತಾನೇ ಸ್ನಾನ ಮುಗಿದ್ದು, ಸ್ನಾನ ಮುಗಿಸ್ಕೊಂಡು ಈಗ ರೆಡಿ ಆಗ್ತಾ ಇದ್ದೀನಿ. ಸೊ ಸ್ವಲ್ಪ ಫೇರ್ ಆ್ಯಂಡ್ ಲವ್ಲಿ ಹಚ್ಕೊತೀನಿ ಅಷ್ಟೇ. ತುಂಬ ಜನ ಕೇಳ್ತಾ ಇರ್ತೀರ ಫೇಸ್ಗೆ ಏನು ಅಪ್ಲೈ ಮಾಡ್ತೀರಾ ಅಂತೇಳಿ. ಫೇಸ್ಗೆ ನಾನು ಯೂಸ್ ಮಾಡೋದು ಫೇರ್ ಆ್ಯಂಡ್ ಲವ್ಲಿ ಅಷ್ಟೇ, ರೆಗ್ಯುಲರಾಗಿ ಯೂಸ್ ಮಾಡಲ್ಲ. ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಲ್ಲ, ಹಂಗಾಗಿ ಫೇರ್ ಆ್ಯಂಡ್ ಲವ್ಲಿ ಸ್ವಲ್ಪ ಹಚ್ಕೋತಾ ಇದ್ದೀನಿ, ಚೆನ್ನಾಗಿ ಕಾಣೋಣ ಅಂತ. ಹೂಕೋಸು ತೊಗೊಂಬಂದಿರೋದು ಫ್ರಿಜ್ಜಲ್ಲಿ ಬಿಡಿಸಿ ಇಟ್ಟಿದ್ದೀನಿ. ಹೂಕೋಸಲ್ಲಿ ಏನಾದರೂ ಗ್ರೇವಿ ಸಾಯಂಕಾಲ ಮಾಡ್ತೀನಿ. ಸಾಯಂಕಾಲ ಗ್ರೇವಿ ಮಾಡಿ ಚಪಾತಿ ಏನಾದರೂ ಮಾಡೋದು ಅಂತ. ಬೆಳಗ್ಗೆ ಇವತ್ತು 3 ಗಂಟೆಗೆ ಎದ್ದಿರೋದು ನಾನು. 3 ಗಂಟೆಗೆ ಎದ್ದು 3 ಗಂಟೆಯಿಂದ ನಾನು ನಿದ್ದೆನೇ ಮಾಡಿಲ್ಲ. ಹೆಂಗೆ ಮಲ್ಕೊಂಡ್ರೂ ಮಲ್ಗೋಕ್ಕಾಗಲ್ಲ, ವಿಪರೀತ ಶೆಕೆ. ಹಾಸಿಗೆ ಮೇಲೆ ಮಲ್ಕೊಂಡ್ರೆ ಬೆಂಕಿ ಮೇಲೆ ಮಲ್ಕೊಳಂಗೆ ಆಗ್ತಾಯಿದೆ, ಅಷ್ಟು ಶೆಕೆ. ಆಮೇಲೆ ನಮ್ಮ ಫ್ಯಾನ್ ಸ್ವಲ್ಪ ಜೋರಾಗಿ ಓಡ್ತಾ ಇರುತ್ತೆ, ಒಂಥರ ಉಸಿರಾಡೋಕ್ಕೆ ಆಗಲ್ಲ ನನಗೆ ಮಲ್ಕೊಂಡಾಗ. ಅದರಲ್ಲಿ ಎದ್ದು ಕುತ್ಕೊಂಡ್ಬಿಟ್ಟೆ, ಮಲ್ಕೊಳಕ್ಕಾಗ್ತಾ ಇಲ್ಲ ಅಂಥೇಳಿ. ಎದ್ದು 3 ಗಂಟೆಯಿಂದ ಸುಮ್ಮನೆ ಕುತ್ಕೊಂಡೆ. ಕೆಲಸ ಮಾಡೋಣ, ಏನಾದರೂ ಅಡುಗೆ ಮನೆ ಕೆಲಸ ಆದಿದ್ದು ಅಂದರೆ ನೀರು ಕೂಡ ಏನೂ ಬರ್ತಾ ಇರಲಿಲ್ಲ. ಹೊರಗಡೆ ಒಂದು 5 ಗಂಟೆಗೆಲ್ಲ ಹೊರಗಡೆ ಹೋಗಿ ಆಮೇಲೆ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಒಂದು ವಿಡಿಯೋ ಇತ್ತು, ಅದನ್ನು ಚೂರು ಎಡಿಟಿಂಗ್ ಮಾಡಿ ಇವತ್ತು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇಂಡಸ್ ವ್ಯಾಲಿ ಅವ್ರದ್ದು. ಯಾರಾದರೂ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ ಆ ಪ್ರಾಡಕ್ಟು. ಅದನ್ನು ಸ್ವಲ್ಪ ಎಡಿಟ್ ಮಾಡಿ ಅದನ್ನೆಲ್ಲ ಅಪ್ಲೋಡ್ ಮಾಡೋದು, ಅದನ್ನೆಲ್ಲ ಮಾಡಿಕೊಂಡೆ. ಅದೆಲ್ಲ ಮಾಡಿಕೊಂಡು ಆಮೇಲೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ 5 ಗಂಟೆ ಹೊರಗಡೆ ಎಲ್ಲ ಬಂದು ಕ್ಲೀನ್ ಮಾಡಿಕೊಂಡೆ. ಇಲ್ಲೆಲ್ಲ ಗಿಡಕ್ಕೆಲ್ಲ ನೀರು ಹಾಕಿ ಅದಾದಮೇಲೆ ಮತ್ತೆ ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡೆ. ಮಲಗೋಣ ಅಂತ ಮಲಗಿದೆ, ಮತ್ತು 5 ಗಂಟೆಗೆಲ್ಲ ನೀರು ಹಾಕಿ ಮಲ್ಕೊಳಕ್ಕಾಗಲಿಲ್ಲ. ಸುಮ್ಮನೆ ಮಲ್ಕೊಂಡೆ, ನಿದ್ದೆ ಬರಲಿಲ್ಲ. ನೋಡೋಣ, ಒಂದು 7 ಗಂಟೆ ತನಕ ಮಲಗಿಬಿಡೋಣ ಅಂತ ಯೋಚನೆ ಮಾಡಿದೆ, ಬಟ್ ಆಗಲಿಲ್ಲ ನಿದ್ದೆ ಮಾಡೋಕ್ಕೆ. ಓಕೆ, ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ನಾನು ಸಂಜೆ ತನುನ ಟ್ಯೂಷನಿಗೆ ಬಿಡಬೇಕಲ್ವ, ಅದಕ್ಕೆ ಡ್ರೆಸ್ಸೇ ಹಾಕ್ಕೊಂಡ್ಬಿಡ್ತೀನಿ. ಒಂದೊಂದಿನ ನೈಟಿ ಹಾಕ್ಕೊಳ್ತೀನಿ, ಶೆಕೆಗೆ ಆಗೋದಿಲ್ಲ. ಶೆಕೆಗೆ ನೈಟಿನೇ ಬೆಸ್ಟು. ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ಡ್ರೆಸ್ ಹಾಕ್ಕೊಂಡಿದ್ದೀನಿ. ಇನ್ನು ತನುನ ಸಂಜೆ ಟ್ಯೂಷನಿಗೆ ಕರ್ಕೊಂಡು ಹೋಗಬೇಕು, ಅಡುಗೆ ಮಾಡಬೇಕು. ಹೊರಗಡೆ ಇನ್ನೆಲ್ಲೂ ಇಲ್ಲ. ಹೊರಗಡೆ ಹೋಗಿ ಎಷ್ಟೋ ದಿನ ಆಗೋಗ್ಬಿಟ್ಟಿದೆ, ನಾನು ಹೊರಗಡೆನೇ ಹೋಗ್ತಾಯಿಲ್ಲ. ನಿಜ ಹೇಳ್ಬೇಕಂದ್ರೆ ಮನೆ ಒಳಗಡೆನೇ ಇರೋದು. ಅಂದರೆ ಹೊರಗಡೆ ಹೋಗ್ತೀನಿ, ಸುಮ್ಮನೆ ಟ್ಯೂಷನಿಗೆ ಕರ್ಕೊಂಡು ಹೋಗೋದು ಬಿಡೋದು ಅಷ್ಟೇ. ಅದು ಬಿಟ್ಟರೆ ಇನ್ನು ಅಲ್ಲಿ ಇಲ್ಲಿ ಹೊರಗಡೆ ಸುತ್ತಾಡೋಣ, ದೇವಸ್ಥಾನ ಅಲ್ಲಿ ಇಲ್ಲಿ ಹೋಗೋಣ ಅಂದರೆ ತನೂ ಬ್ಯುಸಿನ, ನಾನು ಕೂಡ. ನನ್ನ ಹಸ್ಬೆಂಡು ಇನ್ನೇನು ಬ್ಯುಸಿ. ನನ್ನ ಹಸ್ಬೆಂಡನ್ನ ಹಚ್ಕೊಳ್ಳಲ್ಲ, ಅವರು ಈಗ ಬ್ಯುಸಿಯಾಗಿದ್ದಾರೆ. ಇನ್ನು ಸ್ಕೂಲು ಅದು ಇದು ನಿಮಗೆ ಗೊತ್ತಿರೋದು, ಕಮಿಟ್ಮೆಂಟು, ಹಂಗಾಗಿ ಕೈಗೆ ಸಿಗಲ್ಲ. ಓಕೆ, ತನು ನಾನೇ ಎಲ್ಲಾದರೂ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಅವಳಿಗೆ ರಜಾ ಬರಲಿ, ರಜಾ ಬಂದಾದಮೇಲೆ, ಸ್ಕೂಲ್ ರಜಾ ಕೊಟ್ಟಿದ್ದಾರೆ, ಟ್ಯೂಷನ್ ರಜಾ ಬರಲಿ. ಟ್ಯೂಷನ್ ರಜಾ ಬಂದಾದಮೇಲೆ ಎಲ್ಲಾದರೂ ಊರಿಗೋ ಎಲ್ಲಾದರೂ ಹೋಗಿ ಬರಬೇಕು. ಮನೆ ಒಳಗಡೆ ಇರೋದು ತುಂಬ ಕಷ್ಟ. ಮನೇಲಿದ್ದು ಇದ್ದು ಒಂಥರ ತಲೆನೇ ಚಿಟ್ಟಿಡ್ದಂಗಾಗಿದೆ. ಇನ್ನು ಬಿಸಿಲಲ್ಲಿ ಹೊರಗಡೆನೂ ಹೋಗೋಕ್ಕಾಗಲ್ಲ.
ಅಂತೂ ನಾನು ತನ್ನ ಟ್ಯೂಷನಿಗೆ ಬಿಟ್ಟು ಪಾರ್ಕ್ ಹತ್ರ ಹೋಗಿ ಬರ್ತೀನಿ. ನನಗೆ ಪಾರ್ಕ್ ಹತ್ರ ಹೋದ್ರೂ ಹಂಗೇ ಸುಮ್ಮನೆ ರೌಂಡ್ ಹಾಕೋದು, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು, ನನಗೆ ನಿಜವಾಗ್ಲೂ ಅದೂ ಒಂಥರ ನೆಮ್ಮದಿ ಅಂತಲೇ ಅನ್ನಿಸ್ತಿಲ್ಲ. ಪಾರ್ಕಿಗೆ ಹೋಗಿ ಬರೋದು ನನಗೆ ಎಷ್ಟೊಂದು ನೆಮ್ಮದಿ ಅನ್ನಿಸ್ತಲ್ಲ. ನನಗೆ ಒಬ್ಬಳೇ ಎಲ್ಲೋದ್ರೂ ನಂಗೆ ಸಮಾಧಾನ ಸಿಗೋದಿಲ್ಲ. ನನಗೆ ತನು ಜೊತೇಲಿರಬೇಕು, ಇಲ್ಲ ನನ್ನ ಹಸ್ಬೆಂಡ್ ಆದರೂ ಇರಬೇಕು. ಸೊ ಹೀಗೆ ಹೋಗ್ತಾ ಇದೆ. ನೋಡೋಣ, ಎಲ್ಲಾದರೂ ಹೊರಗಡೆ ಹೋಗೋದಕ್ಕೆ ಟ್ರೈ ಮಾಡೋಣ. ಹಾಗೆಯೇ ಇಲ್ಲಿಂದ ಯಾವ ಥರ ಕಾಣುತ್ತೆ ಒಂದು ಸ್ವಲ್ಪ ನನಗೆ ಡಾರ್ಕ್ ಪ್ಯಾಚಸ್ ಥರ ಇದೆ. ಸ್ವಲ್ಪ ತಲೆ ತುಂಬ ಹೀಟ್ ಆಗ್ಬಿಟ್ಟು ನೋವು ಥರ. ಆಮೇಲೆ ಎಣ್ಣೆ ಹಚ್ಕೋತೀನಿ, ಮಧ್ಯಾಹ್ನ ಹಚ್ಕೋತೀನಿ ಎಣ್ಣೆ, ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಎರಡೂ ಕಾಯಿಸ್ಬಿಟ್ಟು ತಣ್ಣಗೆ ಮಾಡಿಬಿಟ್ಟು ಹಚ್ಕೋತೀನಿ. ಆಗ್ತಾಯಿಲ್ಲ. ಕೂದಲು ಅಲ್ಲಿ ಇಲ್ಲಿ ಬಿದ್ದೋಗುತ್ತೆ ಅಂತೇಳಿ ಸ್ವಲ್ಪ ಕೂದಲು ಈಗ ಎತ್ತಿಡ್ತಾ ಇದ್ದೀನಿ. ಇಷ್ಟು ದಿವಸ ಎತ್ತಿಟ್ಟಿಲ್ಲ, ಇವಾಗ ಎತ್ತಿಡ್ತಾ ಇದ್ದೀನಿ. ಎಲ್ಲಿ ನೋಡಿ ಮನೆಯಲ್ಲಿ ಕೂದಲೇ ಇಷ್ಟು ಕೂದಲು ಇರುತ್ತೆ ನೋಡಿ. ಇದೆಲ್ಲ ನನ್ನದೇ ಕೂದಲು. ಇಷ್ಟ ಆಗ್ಬೋದೇನೋ, ಆಮೇಲೆ ತೋರಿಸ್ತೀನಿ. ಏನು ಮಾಡೋದು, ಎಷ್ಟು ಉಳಿತೈತೆ ಅಷ್ಟೇ ಭಾಗ್ಯ. ಈ ಸೆಕೆಗೋ ಟೆನ್ಷನ್ಗಳಿಗೋ ಅಥವಾ ಆರೋಗ್ಯದಲ್ಲಿ ಏನಾದರೂ ತೊಂದರೆಗಳಿದೆಯೋ ಏನೋ ಗೊತ್ತಿಲ್ಲ, ತಲೆ ಕೂದಲು ಮಾತ್ರ ಉಳಿತಾನೇ ಇಲ್ಲ. ನಾನಂತೂ ಅಷ್ಟು ಕೇರಾಗಿ ನೋಡ್ಕೋತೀನಿ. ಎಣ್ಣೆ ಎಲ್ಲ ಯಾವಾಗಲೂ ರೆಗ್ಯುಲರಾಗಿ ಎಣ್ಣೆ ಹಚ್ಕೋತೀನಿ. ಹಾಸ್ಪಿಟಲಿಗೆ ಕೂಡ ತೋರಿಸ್ಕೊಂಡ್ಬಂದೆ, ಬಟ್ ನೋ ಯೂಸು. ಏನಂದರೆ ಹಾಸ್ಪಿಟಲಿಗೆ ತೋರಿಸ್ಕೊಂಡು ಈಗ ಒಂಚೂರು ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಎರಡೂ ಎಷ್ಟು ಬರೀ ಕೊಬ್ಬರಿ ಎಣ್ಣೆ ಹಚ್ಚುತ್ತಿದ್ದೆ. ಡಾಕ್ಟ್ರ್ ಹೇಳಿದ್ರು ಎಣ್ಣೆನೇ ಹಚ್ಬೇಡಿ ಅಂತೇಳಿ. ಆದರೂ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಎರಡೂ ಮಿಕ್ಸ್ ಮಾಡಿಬಿಟ್ಟು ಹಚ್ಚೋದಕ್ಕೆ ಶುರು ಮಾಡಿದೆ. ಯಾಕಂದರೆ ಕಣ್ಣೂರಿ ವಿಪರೀತ ತಲೆನೋವು ಶುರುವಾಯಿತು ಅಂತೇಳಿ. ತಲೆಯಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳೆಲ್ಲ ಇವಾಗ ಹೋಯ್ತು. ಸ್ವಲ್ಪ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗ್ತಿದೆ. ಏರ್ ಫಾಲ್ ಮಾತ್ರ ಕಡಿಮೆ ಆಗಿಲ್ಲ. ನೋಡೋಣ. ಕೂದಲು ಹಿಂಗೆ ಬಿಟ್ಕೊಂಡ್ರೂ ಕೂಡ ಚೆನ್ನಾಗಿ ಕಾಣಲ್ಲ ನೋಡಿ, ಇಷ್ಟೇ ಕಾಣುತ್ತಲ್ವ. ಕಟ್ ಮಾಡಿಸೋಣ ಅಂದರೆ ಇಷ್ಟು ಕಟ್ ಮಾಡಬೇಕು, 200 ರೂಪಾಯಿ ಕೊಡಬೇಕು. ಅದು ಹೊಟ್ಟೆ ಉರಿ. ಇಷ್ಟು ಕಟ್ ಮಾಡೋದಕ್ಕೆ 200 ರೂಪಾಯಿ ಕೊಡಬೇಕಲ್ಲ ಅಂತ ಹೇಳ್ಬಿಟ್ಟು ಕಟಿಂಗ್ ಮಾಡಿಸ್ಕೊಳಕ್ಕೆ ಹೋಗ್ತಾಯಿಲ್ಲ ನಾನು. ಊರಿಗೆ ಹೋಗುವಾಗ ನೋಡೋಣ, ಸ್ವಲ್ಪ ಯಾವುದಾದ್ರೂ ಒಂಚೂರು ಶೇಪ್ ತೆಗ್ಸೋಕ್ಕಾಗುತ್ತಾ. ಅಷ್ಟೇ, ರೆಡಿ, ಏನಿಲ್ಲ. ಇವಾಗ ಊಟ ತಿಂಡಿ ಸಮಾಚಾರ ನೋಡೋಣ. ಯಾಕೆ ತಾನು ನಾವು ಬರೋ ತನಕ ಹಾಕ್ಕೊಳ್ಳೋದಿಲ್ಲ ಅಂತ ಡಿಸೈಡ್ ಆಗ್ಬಿಟ್ಟಿದ್ಯಾ? ಈ ರೇಂಜಿಗೆ ಅಡಿಕ್ಟ್ ಆಗಬಾರ್ದು. ಅವ್ರವ್ರ ಹೊಟ್ಟೆ ಪಾಡು ಅವ್ರವ್ರು ನೋಡ್ಕೋಬೇಕು. ಹಸುವಾದರೆ ಗೊತ್ತಾಯ್ತಾ? ಟಿಪ್ಪಾಯಿ ಎಲ್ಲ ಗುಡಿಸ್ತೀಯಾ? ಟಿಪ್ಪಾಯಿ ಎಲ್ಲ ಎಳೆಯಲ್ಲ. ಒಂದು ಕೆಲಸ ಅಲ್ಲೇ ಇರಲಿ, ಊಟ ಮಾಡೋದಕ್ಕೆ ನೆಲದಲ್ಲಿ ಕೂತ್ಕೋ, ಇಲ್ಲಾಂದ್ರೆ ಕೆಳಗೆ. ಅಡುಗೆ ಮನೆ ಎಲ್ಲ ಕ್ಲೀನಾಗಿದೆ ನೋಡಿ. ಎಲ್ಲ ರೈಸ್ ಮಾಡಿಟ್ಟು ಎಲ್ಲ ಒರೆಸಿ ಒಂದೆರಡು ಪಾತ್ರೆ ಇತ್ತು, ಅದನ್ನು ತೊಳೆದಿಟ್ಟು ಹೋಗಿದ್ದು ನಾನು ಸ್ನಾನಕ್ಕೆ. ಚಿನ್ನೆ, ಸೌತೆಕಾಯಿ ಐತಲ್ಲ ತಗೋಬ ಫ್ರಿಜ್ಜಲ್ಲಿ. ರಾಗಿ ಗಂಜಿ ಮಾಡಬೇಕು, ಆಮೇಲೆ ಮಾಡ್ತೀನಿ ರಾಗಿ ಗಂಜಿ. ಒಂದೇ ಇರೋದಾ? ಇನ್ನೊಂದು ಬೇಕಾ? ಎರಡಿದ್ರೆ ಎರಡು ತಗೋಬ. ಬಾಡಿಸೋ ತನಕ ಅದು ಮತ್ತೆ ಅಲ್ಲಿಂದ ತೆಗಿಯಲ್ಲ ನಾವು, ಮತ್ತೆ ಬಿಟ್ಟಿರ್ತೀವಿ.
ಇಲ್ವಾ? ನೆನ್ನೆ ಮೊನ್ನೆ ರಾಮನವಮಿಗೆ 2 ಇದು ಮಾಡಿದ್ನಲ್ಲ ಕೋಸಂಬರಿ. ರಾಮನವಮಿ ದಿನ ಮಾಡಿದ್ದೆ ವಿಡಿಯೋ, ಅಂದರೆ ಸಿಂಪಲಾಗಿ ನನಗೆ ಹಬ್ಬ ಮಾಡಿದೆ, ಬಟ್ ವಿಡಿಯೋನೇ ಶೂಟ್ ಮಾಡ್ಕೊಳ್ಳಿಲ್ಲ. ನನಗೇನು ಆಗ್ತಾಯಿದೆ ಅಂತ ನನಗೇ ಅರ್ಥ ಆಗ್ತಾಯಿಲ್ಲ. ನನ್ನ ಲೈಫ್ ಒಂಥರ ವಿಚಿತ್ರವಾಗಿದೆ ನಿಜ ಹೇಳ್ಬೇಕಂದ್ರೆ. ಏನು ಮಾಡ್ತೀನಿ, ಕೆಲವೊಮ್ಮೆ ಏನಾದರೂ ಒಂದು ಮಾಡೋಣ ಅಂತ ಯೋಚನೆ ಮಾಡ್ತೀನಿ, ಮತ್ತು ಅದನ್ನು ಅಲ್ಲಿಗೆ ಮರೆತು ಬಿಡ್ತೀನಿ. ಏನೋ ಮನಸ್ಸೇ ಸರಿ ಇಲ್ಲ, ಯಾವುದ್ರಲ್ಲೂ ಆಸಕ್ತಿ ಇಲ್ಲ, ಲೈಫ್ ಮೇಲೆ ಆಸಕ್ತಿ ಇಲ್ದಂಗೆ ಆಗೋಗಿದೆ. ಯುಗಾದಿ ಹಬ್ಬದ ವಿಡಿಯೋನು ಲೇಟಾಗಿ ಹಾಕಿದ್ದೀನಿ. ಯುಗಾದಿ ಹಬ್ಬ ಆಗಿ ಎಷ್ಟು ದಿವಸ ಆಯಿತು, ಇವಾಗ ಹಾಕಿದ್ದೀನಿ. ಹೇಳಿದ್ನಲ್ಲ ಫ್ರೆಂಡ್ಸ್, ನನಗೆ ಅಷ್ಟೊಂದು ಏನು ಮಾಡೋದ್ರಲ್ಲೂ ಆಸಕ್ತಿ ಇದ್ದಂಗೆ ಆಗಿದೆ. ನೋಡೋಣ ಇಲ್ಲ, ಇನ್ನು ಮುಂದೆ ವಿಡಿಯೋಸ್ ಮಾಡ್ತೀನಿ. ಏನೋ ಒಂಥರ ಆಸಕ್ತಿನೇ ಇಲ್ಲ ಯಾವುದ್ರಲ್ಲೂ, ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಹಂಗೆ ಆಗ್ಬಿಟ್ಟಿದೆ. ಸೆಕೆ ಬೇರೆ ವಿಪರೀತ, ರಾತ್ರಿ ಹೊತ್ತು ನಿದ್ದೆ ಬರಲ್ಲ, ಹಗಲೊತ್ತು ಆರಾಮಾಗಿರೋಕ್ಕಾಗಲ್ಲ. ಎಲ್ಲಾದರೂ ಪರಿಸರದಲ್ಲಿ ಇರಬೇಕು ಅನಿಸುತ್ತೆ, ಅಂದರೆ ಗಿಡ ಮರ ಬೆಟ್ಟ ಗುಡ್ಡ ಅಂಥ ಕಡೆ ಇರಬೇಕು ಅನಿಸುತ್ತೆ ನನಗೆ ನಿಜವಾಗ್ಲೂ. ಈ ಥರ ಮನೆಯೊಳಗೆ ಇರೋಕ್ಕಾಗೋದೇ ಇಲ್ಲ. ಸುಮ್ಮನೆ ಹಿಂಗೆ ಹೊರಗಡೆ ಹೋಗ್ತೀವಿ ಅಂದರೆ ಏನಾದರೂ ಒಂದೊಂದು ಖರ್ಚುಗಳು ವೆಚ್ಚಗಳು ಆಗೇ ಆಗ್ತವ. ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ ಹೊರಗಡೆ ಹೋಗ್ತೀವಿ ಅಂದರೆ. ನಾನು ಹಂಗಾಗಿ ಹೊರಗಡೆನೇ ಹೋಗಲ್ಲ. ಹೊರಗಡೆ ಹೋದ್ರೆ ಹೆಂಗಿಲ್ಲ 500 ರೂಪಾಯಿ ಖರ್ಚು ಮಾಡಿ ಬಂದ್ಬಿಡ್ತೀನಿ. ಅದಕ್ಕೆ ಜಾಸ್ತಿ ಹೊರಗಡೆನೇ ಹೋಗಲ್ಲ, ದುಡ್ಡು ಖರ್ಚಾಗುತ್ತೆ ಅಂತ. ಮನೇಲೂ ಇರೋಕ್ಕಾಗಲ್ಲ. ಎಷ್ಟೊತ್ತು ಅಂತ ಸುಮ್ಮನೆ ಟಿ ವಿ ನೋಡೋದು, ಕೂತ್ಕೊಳ್ಳೋದು. ವ್ಲಾಗು ಮಾಡ್ತಾ ಇರಲಿಲ್ಲ, ಇನ್ನು ಮುಂದೆ ಹಂಗೆ ಮಾಡಲ್ಲ. ವ್ಲಾಗ್ ಮಾಡ್ತೀನಿ ಇನ್ನು ಮುಂದೆ. ನಿಮಗೆ ಡೈಲಿ ವ್ಲಾಗ್ ಇರುತ್ತೆ, ಡೈಲಿ ಲೈಫ್ ಸ್ಟೈಲ್ ವ್ಲಾಗು. ಏನು ಮಾಡಬೇಕಂತ ಹೊರಟಿರ್ತೀವಿ, ಅದನ್ನು ಮರ್ತೇ ಬಿಡ್ತೀವಿ ಜೀವನದಲ್ಲಿ. ಒಮ್ಮೊಮ್ಮೆ ಯಾವುದೋ ಮಾತಿಗೆ ಬೇಜಾರು ಮಾಡ್ಕೊಳ್ಳೋದು, ಯಾವುದೋ ಮಾತಿಗೆ ತಲೆ ಕೆಡಿಸ್ಕೊಂಡ್ಬಿಡ್ತೀವಿ. ಯಾರೋ ಏನೋ ಅಂದ್ಕೋತಾರಂತ ಅಂದ್ಕೊಳ್ಳೋದು, ಅದೆಲ್ಲ ಅಂದ್ಕೊಂಡ್ರೆ ಏನೂ ಆಗೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ ಜೀವನದಲ್ಲಿ. ಕೆಲವೊಮ್ಮೆ ನಮಗೆ ಬುದ್ಧಿ ಬರೋಕ್ಕೂ ಲೇಟ್ ಆಗಿಬಿಡುತ್ತೆ, ಟೈಮು ಓವರ್ ಆಗಿಬಿಟ್ಟಿರುತ್ತೆ, ಮನಸ್ಸಿರಲ್ಲ ಮಾಡೋದಕ್ಕೆ. ಚಿನ್ನಿ ನೋಡಿ, ರೈಸ್ ಸಾಕ? ಸಾಕು. ಅಬ್ಬಾ, ಭೂಕಂಪ ಪ್ರಳಯ ಒಂದು ಮುಟ್ಟಿದ್ರೆ. ಪಾತ್ರೆಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಎತ್ತಿಟ್ಬಿಟ್ಟೆ ನಾನು. ಅಡುಗೆ ಮನೇಲಿ ಜಾಸ್ತಿ ಪಾತ್ರೆಗಳಿಲ್ಲ ಈಗ. ಕೆಳಗೆ ಕಬೋರ್ಡಲ್ಲಿ ಸ್ವಲ್ಪ ಮಾತ್ರ ಪಾತ್ರೆ ಇಟ್ಕೊಂಡಿದ್ದೀನಿ, ಎಲ್ಲ ಮೇಲೆ ಹಾಕಿಟ್ಟಿದ್ದೀನಿ. ಸ್ವಲ್ಪ ಮನೆ ಫ್ರೀ ಅನ್ನಿಸ್ತಾ ಇದೆ, ಅಡುಗೆ ಮನೆಯೂ ಫ್ರೀ ಅನ್ನಿಸ್ತಾ ಇದೆ. ಒಂಥರ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರ್ತಾ ಇದೆ. ಎಸ್ ಅದನ್ನು ಮೂಚಿನಿ, ನಿಂಗೆ ಹಂಗೆ ಅನ್ನಿಸ್ತಲ್ವ ಅಡುಗೆ ಮನೆ ನೋಡಿದ್ರೆ? ನಂಗಂತೂ ಹಂಗೆ ಅನ್ನಿಸ್ತಾ ಇದೆ. ಸಾಕು. ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಆದ್ಮೇಲೆ ನಿಂಗೆ ವೆರೈಟಿ ಮಾಡಿಕೊಟ್ಟಿಲ್ಲ, ಹೌದಲ್ಲ? ಮಟರ್ ಪನ್ನೀರು, ಮೊನ್ನೆ ಬಿಸಿಬೇಳೆ ಬಾತು, ಬಾಸುಮತಿ ಪಾಯಸ, ಪೊಂಗಲ್, ಏನೇನೋ ವೆರೈಟಿ ಮಾಡ್ಕೊಟ್ಟಿದ್ದೀನಿ. ಹಬ್ಬದಲ್ಲೆಲ್ಲ ಅಡುಗೆ ಡೈಲಿ ಒಟ್ಟರೆ ವೆರೈಟಿ ಸಾಂಬಾರು ಆಗ್ತಿದ್ಯಾ? ಏಯ್ ಡೈಲಿ ಅಮ್ಮ, ಡೈಲಿ
ಇದ್ದೀನಿ, ತಿನ್ಬಿಟ್ಟು ಹೊಟ್ಟೆಯ ಮುಂದೆ ಇಟ್ಕೊಂಡ್ಬಿಟ್ಟು ಹೊಟ್ಟೆ ನೋಡ್ಕೊ, ಅಲ್ಲೇ ಕಾಣುತ್ತೆ. ಸಾಂಬಾರು ಕಾಯಿಸಿದ್ಮೇಲೆ ಗಟ್ಟಿ ಆಗ್ಬಿಡ್ತು ಅಲ್ವಾ, ಸ್ವಲ್ಪ ನೀರು ಹಾಕ್ಬೇಕಾಗಿತ್ತು. ನೀರು ಹಾಕಿದ್ರೆ ಮಧ್ಯಾಹ್ನ ತನಕ ಮೇಂಟೈನ್ ಆಗೋದು. ಹೊಸ ಸಾಂಬಾರು ಮಾಡ್ಬೇಕಾ? ಓಕೆ, ಮಧ್ಯಾಹ್ನ ತನಕ ಇದನ್ನೇ ಮೇಂಟೈನ್ ಮಾಡೋಣ ಅಂತ ಇದ್ನಲ್ಲ ಚಿನ್ನಿ. ಹೊಸ ಸಾರು ಬೇಕಾ? ಇಲ್ಲಪ್ಪ, ಗಟ್ಟಿ ಆಗ್ಬಿಟ್ಟಿದ್ದಿಲ್ಲ ಸಾಂಬಾರು. ನೀನೇ ಆನ್ ಮಾಡ್ದ? ಇಲ್ಲ, ಟೇಬಲ್ ಎಲ್ಲ ಚುಟ್ಲಿ ನಾನು ನೀಟಾಗಿ ಇಟ್ಟಿದ್ದೆ. ಮತ್ತೆ ನೀವೇನೇನು ಇಟ್ಟಿದ್ದೀರ? ಏನು ಇಟ್ಟಿಲ್ಲ ಅಷ್ಟೇ, ಅದೊಂದೇ ಇಟ್ಟಿರೋದು, ಬೇರೆ ಏನು ಇಟ್ಟಿಲ್ಲ. ಕಚ್ಚಾ ಕುಡಿಬೇಕಮ್ಮ, ಇದ್ರಲ್ಲಿ ಕುಡಿಯೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಈಗ ಊಟ ಮಾಡ್ತೀವಿ. ಊಟ ಮಾಡಿ ಆದಮೇಲೆ ಆಮೇಲೆ ಮಧ್ಯಾಹ್ನ ಸಿಗ್ತೀನಿ ಫ್ರೆಂಡ್ಸ್. ಈಗ ರಾಗಿ ಅಂಬ್ಲಿ ಮಾಡೋಣ ಅಂತ ಅಡುಗೆ ಮನೆಗೆ ಬಂದಿದ್ದೀನಿ. ಒಂದಿಷ್ಟು ನೀರನ್ನು ಇಟ್ಟಿದ್ದೀನಿ ಬಿಸಿ ಮಾಡೋಕ್ಕೆ. ನೀರು ಕುದೀಲಿ. ಹಾಗೆ ಒಂದಿಷ್ಟು ಕರೆಕ್ಟಾಗಿ ಇದರಲ್ಲೊಂದು 3 ಟೇಬಲ್ ಸ್ಪೂನ್ ಅಷ್ಟು ರಾಗಿ ಹಿಟ್ಟು ತಗೊಂಡಿದ್ದೀನಿ. ಒಂದು 3 ಲೋಟ ಆಗುತ್ತೆ ಅಂಬ್ಲಿ. ಕೆಲವ್ರಿಗೆ ಗೊತ್ತಿರಲ್ಲ ಅಂಬ್ಲಿ ಮಾಡೋದು, ಹಂಗಾಗಿ ತೋರಿಸ್ತಾ ಇದ್ದೀನಿ. ಮುಂಚೆನೂ ತುಂಬ ಸಲ ತೋರಿಸಿದ್ದೀನಿ, ಇವತ್ತು ತೋರಿಸ್ತಾ ಇದ್ದೀನಿ. ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಈ ಸಮ್ಮರಲ್ಲಿ ಈ ರಾಗಿ ಅಂಬ್ಲಿ ಮಾಡ್ಕೊಂಡು ಕುಡೀಲಿ ಅಂತೇಳಿ, ದೇಹಕ್ಕೆ ತಂಪು. ಸ್ವಲ್ಪ ನೀರನ್ನು ಹಾಕೋತೀನಿ, ಜಸ್ಟ್ ಹೀಗೆ ಪೇಸ್ಟ್. ಈಗ ತೋರ್ಸಮ್ಮ, ನಮ್ಮ ಕ್ಯಾಮ್ರಾಮನ್ ಸರಿ ಇಲ್ಲ. ನಾನು ಎಲ್ಲೋ ತೋರಿಸು ಅಂದರೆ ಎಲ್ಲೋ ತೋರಿಸ್ತಾರೆ. ನೀವು ಸರಿಯಾಗಿ ತೋರಿಸಿದ್ವಿ. ಇಲ್ಲಿ ನೋಡ್ರಿ, ಈ ರೀತಿ ಪೇಸ್ಟ್ ಮಾಡ್ಕೊಂಡು. ನೀವು ಯಾವಾಗ ಹಿಂಗೆ ಮಾಡಿದ್ದೀರಾ? ನಾನೇನು ಮಾಡ್ತಿದ್ದೆ ಗೊತ್ತಾ ಚಿನ್ನಿ, ಹಿಂಗೆ ಯಾರು ಕಲ್ಸ್ಕೊ ಕುತ್ಕೋತಾರ ಅಂತ ಹೇಳ್ಬಿಟ್ಟು ಅದಕ್ಕೆ ಹಿಟ್ಟು ಹಾಕಿ ಫಸ್ಟೇನೆ ಕಲ್ಸ್ಕೊಂಡು ಹಂಗೆ ನಿಂತ್ಕೊಂಡು ತಿರ್ಸ್ತಾ ಇರ್ತೀನಿ. ಬಟ್ ಇದು ಈಸಿ ಗೊತ್ತಾ, ಅಲ್ಲಿ ಕುದೀತಾ ಇದ್ದಂಗೆ ಇದು ಹಾಕಿದ ತಕ್ಷಣ ಹಂಗೆ ಗಟ್ಟಿ ಆಗ್ಬಿಡುತ್ತೆ. ಇಲ್ಲಾಂದ್ರೆ ಹಿಂಗೆ ತಿರ್ಸಿ ಸ್ಟವ್ ಮೇಲೆ ನೀರಿಟ್ಟಿರ್ತೀವಲ್ಲ, ಹಂಗೆ ತಿರ್ಗಿಸ್ತಾನೇ ಇರಬೇಕು. ಈ ಪ್ರೋಸೆಸ್ಸು ಈಸಿ, ಬಟ್ ಮಾಡೋಕ್ಕೆ ಬೇಜಾರು ಅಷ್ಟೇ. ಇದಕ್ಕೆ ಯಾರು ಕಲ್ಸ್ಕೊ ಕುತ್ಕೋತಾರೆ? ಲೇಜಿ ಲೇಡಿ ತನು. ನಾನು ಈ ಮೆಥಡಲ್ಲಿ ಮಾಡಿರೋದೇ ನೋಡಿಲ್ಲ ಅಲ್ಲ. ಎಸ್, ಥ್ಯಾಂಕ್ ಯು ಲೇಜಿ ಲೇಡಿ ಅಂದಿದ್ದಕ್ಕೆ. ಓಕೆ, ಇಷ್ಟೇ. ಈ ಥರ ಹಿಂಗೆ ಕಲಿಸ್ತಾ ಇರೋದಲ್ಲ, ಈ ಥರ ಕಲಿಸ್ಕೊಳ್ಳೋದು ನೋಡಿ. ಹಿಂಗಿರಲಿ, ಹಿಂಗಿದ್ಮೇಲೆ ಇಲ್ಲಿಗೆ ಈ ರೀತಿ ಸೈಡಿಗೆ ಎತ್ತಿಟ್ಟು ಹಂಗೆ ಇರಲಿ. ನೀರು ಕುದಿಯೋ ತನಕ ಅಷ್ಟೇ. ನೀರು ಕುದ್ದ ಮೇಲೆ ಅದರಲ್ಲಿ ತಿರ್ಗಿಸ್ಬೇಕಾಗತ್ತೆ. ಅಷ್ಟೊತ್ತಿಗೆ ನಾನು ಒಂದೆರಡು ಪಾತ್ರೆಗಳನ್ನ ಜೋಡಿಸ್ಕೊತೀನಿ. ಇಲ್ಲಿ ಇದ್ದಿದ್ದು ಇದನ್ನ ತೆಗೆದ್ಬಿಟ್ಟೆ. ತೋರಿಸು ಪ್ಲೇಸ್ನ. ನಂದು ಕಲರ್ದು ಬಾಕ್ಸ್ ಇತ್ತು ನೋಡಿ, ಮೀಶೋದು ಸ್ಟೋರೇಜ್ ಬಾಕ್ಸು. ಅದನ್ನು ತೆಗೆದ್ಮೇಲೆ ಫುಲ್ಲು ಫ್ರೀ ಆಗ್ಬಿಡ್ತೀವಿ ಅಲ್ಲ ಚಿನ್ನಿ?
ಹಾಗೆ ಮೊನ್ನೆ ವಿಡಿಯೋ ನೋಡಿದ್ರಲ್ಲ ಇಂಡಸ್ ವ್ಯಾಲಿ ಅವ್ರದ್ದು, ನೋಡಿ ಅಲ್ಲಿಂದ ತರಿಸಿರೋದಿದೆ. ಇದರಲ್ಲಿ ಏನೇನು ಮಾಡಿಬಿಟ್ಟೆ ಅಂದರೆ ಇದು ಮಾಡಿಬಿಟ್ಟೆ, ಎಂಥದ್ದು ಮಟರ್ ಪನ್ನೀರು ಮಾಡಿದ್ದೆ, ಬಟ್ ವಿಡಿಯೋ ಮಾಡ್ಕೊಂಡಿಲ್ಲ. ಪನ್ನೀರ್ ಅದು ಏನಾಯ್ತು ಅಂದರೆ ಎಲ್ಲ ರೆಡಿ ಮಾಡ್ಕೊಂಡೆ, ಬಟಾಣಿ ಎಲ್ಲ, ಪನ್ನೀರ್ ಹಾಕೋದು ಐಡಿಯಾ ಇರಲಿಲ್ಲ. ಆಮೇಲೆ ಪನ್ನೀರ್ ತಂದು ಹಾಕಿದೆ ಅಲ್ಲ ಚಿನಿ, ಹಂಗಾಗಿ ಮಟರ್ ಪನ್ನೀರು ಇದರಲ್ಲಿ ಮಾಡಿದೆ. ನನಗಂತೂ ಈ ಲಿಡ್ಡು ತುಂಬ ತುಂಬ ಇಷ್ಟ ಆಯ್ತು. ಥ್ರೋಟ್ ಹಂಗೆ ಹೋಗ್ಬಿಡುತ್ತೆ, ಮಾತಾಡ್ತಾನೆ ಥ್ರೋಟ್ ಹೋಗುತ್ತೆ. ಈ ಲಿಡ್ ಅಂತೂ ಸಖತ್ ಇಷ್ಟ ಆಯ್ತು. ಇದು ಗ್ಲಾಸ್ ಲಿಡ್ಗಿಂತ ಚೆನ್ನಾಗಿದೆ ಅಲ್ಲ ಚಿನ್ನಿ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಓಕೆ, ನೀರು ಕುದೀತಾ ಬಂತು. ಥ್ರೋಟೇ ಸರಿ ಇಲ್ಲ ಫ್ರೆಂಡ್ಸ್, ಬರೀ ಥ್ರೋಟ್ ಮಾತಾಡ್ತಾ ಹಂಗೆ ಗಂಟ್ಲು ಕಟ್ಕೊಬಿಡುತ್ತೆ. ಹಾಗೆ ಇದು ನೋಡಿ, ಇದು ಹಸ್ಕೊಂಡ್ಬಿಟ್ಟಿದೆ, ಬರ್ತಾನೆ ಇಲ್ಲ, ಈ ಲೈಟ್ ಬರ್ತಾ ಇಲ್ಲ. ಬಟ್ ಅಡುಗೆ ಮನೆಗೆ ಬೆಳಕು ಅಷ್ಟು ಇದು ಆನ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ಬಟ್ ಇದು ಲೈಟ್ ಬರ್ತಾ ಇಲ್ಲ, ಅಷ್ಟು ಬೇಗ ಹಾಳಾಗಿದೆ. ಅದೆಲ್ಲ ಅಲ್ಲಿ ನನ್ನ ಹಸ್ಬೆಂಡ್ ಅಂಟಿಸಿದ್ದಾರೆ, ಅದನ್ನು ಅವ್ರಿಗೆಲ್ಲ ತೆಗೆಸ್ಬೇಕು, ಇಲ್ಲಾಂದ್ರೆ ಏನಾಗಿದೆ ಅಂತ ಒಂದ್ಸತಿ ಚೆಕ್ ಮಾಡಬೇಕು. ಮೊನ್ನೆ ಹಬ್ಬದಲ್ಲಿ ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಹಂಗೆ ಇದು ಅಂಟ್ಕೊಂಡಿತ್ತು, ಆಮೇಲೆ ದಿಢೀರ್ನೆ ಬಿದ್ದೋಗಿದೆ, ಅಂಟಾಡಿಸಿದಂಗೆ ಬಿದ್ದೋಗ್ತಾಯಿದೆ. ಅದಕ್ಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ, ಸುಮ್ಮನೆ ಇದ್ದೀನಿ. ಆನ್ ಮಾಡಿ ನೋಡಿದೆ ಬರುತ್ತೇನೋ ಅಂತೇಳಿ, ಬರ್ತಾ ಇಲ್ಲ. ಓಕೆ ಬನ್ನಿ ಮೇಡಮ್, ಕ್ಯಾಮ್ರಾಮನ್. ನೀರು ಕುದೀತಾ ಇದೆ ಫ್ರೆಂಡ್ಸ್, ಈಗ ಹಿಂಗೆ ಹಾಕಿ ಈ ಥರ ತಿರುಗಿಸ್ತಾ ಇರೋದು. ವೆರಿ ಸಿಂಪಲ್ ನೋಡಿ. ಇವಾಗ ಎಷ್ಟು ಬೇಗ ಕಲರ್ ಬಂತು ಅಂದರೆ ಆಮ್ಲಿ ತಿಕ್ಕಾಯಿತು, ಕಲರ್ ಬಂತು. ಒಂದು ನಿಮಿಷ ಇರಿ ಮೇಡಮ್, ಸೈಡ್ ಬಿಡಿ. ತಿರುಗಿಸ್ತಾ ಇರಬೇಕು, ಗಂಟಾಗ್ಬಿಡುತ್ತೆ. ಇವಾಗ ಈ ಥರ ತಿಕ್ಕಾದ್ಮೇಲೆ ಏನು ಗಂಟಾಗಲ್ಲ. ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ, ಓಕೆ, ಇಲ್ಲ ಗಟ್ಟಿ ಬಂತ. ಇದೇ ನಮ್ಮ ಅಂಬಲಿ. ಇದನ್ನು ಸ್ವಲ್ಪ ಕುದಿಸ್ಕೊಂಡು ಇದ್ರ ಜೊತೆಗೆ ತಣ್ಣ ಆದಮೇಲೆ ಮೊಸರು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಕುಡಿತಾ ಇದ್ದರೆ ಆಹಾ ಅನ್ನೋ ಥರ ಇರುತ್ತೆ. ಈ ಬಿಸಿಲಿಗೆ ಏನಾದರೂ ಒಂದು ಜ್ಯೂಸು ಅಂಬ್ಲಿನೋ ಏನಾದರೂ ಒಂದು ಮಾಡ್ತಾ ಇರಬೇಕು, ತಂಪಾಗಿರುತ್ತೆ ಬಾಡಿ. ಇಲ್ದ ಹೋದ್ರೆ ಆಗೋದೇ ಇಲ್ಲ, ನೆಲದಲ್ಲೇ ಮಲ್ಕೊಳ್ಳೋಣ ಅನ್ನಂಗೆ ಆಗುತ್ತೆ. ಗಟ್ಟಿನೇ ಆಗ್ಬಿಟ್ಟಿದೆ, ಉಪ್ಪೆ ಹಾಕೋ ಸ್ವಲ್ಪ ಕಲ್ಲುಪ್ಪು ಟೇಸ್ಟಿಗೆ. ಆಮೇಲೆ ಮಜ್ಜಿಗೆ ಅಥವಾ ಮೊಸರು ಏನಾದರೂ ಮಿಕ್ಸ್ ಮಾಡ್ಕೊಂಡ್ಮೇಲೆ ಬೇಕಾದರೆ ಹಾಕೋಬೋದು, ಇಲ್ಲ ಹಾಕ್ದೇ ಇರ್ಬೋದು. ನಾವು ಕುಡಿಬೇಕಾದ್ರೂ ಹಾಕೋಬೋದು. ಎಸ್, ಯಾರೋ ನೋಡ್ತಾ ಇದಾರೆ ಅಲ್ಲಿಂದ. ಎಲ್ಲಿಂದ? ವಿಂಡೋ ಓಪನ್ ಮಾಡಿದ್ರು, ಕೈ ಕಾಣಿಸ್ತು ಹಿಂಗೆ ಟಪ್ ಅಂತ. ವಿಂಡೋ ಹಾರರ್ ಮೂವೀಸಲ್ಲಿ ಎದುರಿಸ್ತೀಯಲ್ಲ ತಾನು, ಹಾರರ್ ರಾತ್ರಿನಾಗ್ಲೂ ಎದುರಿಸ್ತೀಯ, ಬೆಳಗಿನಾಗ್ಲೂ ಎದುರಿಸ್ತೀಯ. ಅಲ್ಲ, ಹಾರರ್ ಮೂವೀಸಲ್ಲಿ ಸಡನ್ ಆಗಿ ವಿಂಡೋ ಮೇಲೆ ಟಪ್ ಅಂತ ಕೈ ಬಂದ್ಬಿಡುತ್ತಲ್ಲ, ಆ ಥರ ಬಂತ. ಯಾರ ಮನೇಲಿ ಮಕ್ಳಿದಾರ, ಅದಕ್ಕೆ ಯಾರೋ ಸಣ್ಣ ಮಗುನ, ಚಿಕ್ಕ ಮಗು ಇದೆ. ನಿಮ್ಗೆ ಹೆಂಗೆ ಗೊತ್ತು? ಅದು ಅಲ್ಲಿ ಗಲಾಟೆ ಮಾಡ್ತಾರಲ್ವ ಬಾತ್ರೂಮಲ್ಲಿ ಸ್ನಾನ ಮಾಡುವಾಗ, ಅದರದ್ದೇ ಕೆಲಸ. ಓಕೆ, ಆಫ್ ಮಾಡುವ. ನೋಡಿ ಫ್ರೆಂಡ್ಸ್, ಅಂಬ್ಲಿ ರೆಡಿ. ಹತ್ರದಿಂದ ತೋರಿಸಿ ಕ್ಯಾಮ್ರಾಮನ್, ಎಲ್ಲದೂ ಹೇಳ್ಕೊಡ್ಬೇಕು. ಇದೇ ಅಂಬ್ಲಿ, ರಾಗಿ ಗಂಜಿ, ಅಂಬ್ಲಿ ಏನು ಬೇಕಾದ್ರೂ ಹೇಳ್ಬೋದು. ಸಮ್ಮರಲ್ಲಿ ಇವಾಗ ರೋಡ್ ಸೈಡಲ್ಲಿ ಅಂಬ್ಲಿಗಳು ಮಾರ್ತಾರೆ, ತಮಿಳಿಯನ್ಸ್ ಎಲ್ಲ ರೋಡ್ ಸೈಡಲ್ಲಿ ಬೆಂಗಳೂರಲ್ಲಿ ಅಂಬ್ಲಿ ಮಾರ್ತಾರೆ. ಪಾಪ ಡ್ರೈವರ್ಗಳೆಲ್ಲ ತೊಗೊಂಡು ಕುಡಿತಾ ಇರ್ತಾರೆ. ಅದಕ್ಕೆ ಚೆನ್ನಾಗಿ ಮಜ್ಜಿಗೆ ಮೊಸರು ಎಲ್ಲ ಹಾಕ್ಬಿಟ್ಟು ಕೊಡ್ತಾರೆ. ಅದು ಒಂದು ಒಳ್ಳೆ ಬಿಸ್ನೆಸ್ಸೇ ಸಮ್ಮರ್ಗೆ ಅಲ್ವಾ? ಮತ್ತು ನೀ ಸ್ನಾನ ಈಗಲೇ ಮಾಡ್ತೀಯ ಆಮೇಲೆ ಮಾಡ್ತೀಯ? ತಿಂದು 3/4 ಗಂಟೆ ಆಗಿದೆ, ಅಲ್ಲ ಅರ್ಧ ಗಂಟೆ ಆಗಿದೆ. 1 3/4 ಗಂಟೆ ಬಿಟ್ಟಾದ್ಮೇಲೆ ಸ್ನಾನಕ್ಕೆ ಹೋಗ್ಬೇಕು. ತಿಂದ ತಕ್ಷಣ ಸ್ನಾನಕ್ಕೆ ಹೋಗ್ಬಾರ್ದು, ಅರ್ಥ ಆಯ್ತಾ? ಈಗೇನು ಮಾಡ್ತೀಯ? ಓದೋದು ಬರೆಯೋದೇನಾದ್ರು ಇದ್ರೆ ನೋಡ್ಕ. ನೋಡಿ, ಅಲ್ಲಿ ಟೇಬಲ್ ಎಲ್ಲ ಸೆಟ್ ಮಾಡಿಕೊಟ್ಟೆ ತನಗೆ, ಬುಕ್ಸ್ ಎಲ್ಲ ಅಲ್ಲಿ ಜೋಡಿಸ್ಕೊಂಡಿದ್ದಾಳೆ. ಇದು ಸ್ವಲ್ಪ ಖಾಲಿ ಮಾಡಿ ಇಟ್ಕೊತೀನಿ, ಮತ್ತೆ ತುಂಬಿಟ್ಟು. ಆ ಗೊಂಬೆ ಇಡೋಕ್ಕೆ ಎಲ್ಲೂ ಜಾಗ ಇಲ್ಲ. ಎಸಿಯನಾ?
ತನು ಚಿಕ್ಕವಳಿದಾಗ ತೊಗೊಂಡಿದ್ದು ಡಾಲ್ ಅದು. ನೀನು ಅಲ್ಲಿ ಇಟ್ಟಿದ್ದು ಯಾಕೆ ತೆಗೆದು ಅಲ್ಲಿಗೆ ಇಡ್ತೀಯ? ಫ್ರೆಂಡ್ಸ್ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್, ಇದು ಗೊಂಬೆನ ಈ ಡಾಲ್ನ ಇಲ್ಲಿ ಇಟ್ಟು ಇಲ್ಲಿಟ್ಟು ಏನು ಅಂತ ಒಂದೊಂದ್ಸತಿ ಮಲ್ಕೊಂಡಿದ್ರೆ ಇದೇನಾಗಿರುತ್ತೆ, ಈಗ ಸುಯ್ ಅಂತ ಹಿಂಗೆ ಬಂದು ಮುಖದ ಹತ್ರ ಬಂದುಬಿಟ್ಟಿರುತ್ತೆ. ಸಡನ್ನಾಗಿ ಗಾಬರಿ ಆಗುತ್ತೆ. ಇವಾಗೆಲ್ಲ ಗೊಂಬೆಗಳಲ್ಲೆಲ್ಲ ಆತ್ಮ ಬರುತ್ತೆ ಅಂತೆಲ್ಲ ತೋರಿಸ್ತಾರಲ್ಲ, ಅದು ನೋಡ್ರಿ ಯಾಕೋ ಭಯ ಅಲ್ಲ ಚಿನಿ. ಅದಕ್ಕೆ ತೆಗೆದು ಆ ಕಡೆಗೆ ಎಸ್ಬಿಡ್ತೀನಿ ನಾನು. ಓಕೆ, ಟಿ ವಿ ನೋಡ್ತಾ ಇದ್ದೀವಿ. ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರಿಜ್ಜಲ್ಲಿ ಇದನ್ನು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ನಾನು. ಕಾಲಿಫ್ಲವರ್ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಚಿನಿ. ಇಲ್ಲಿ ಕಾಲಿಫ್ಲವರ್ ಇಟ್ಟಿದ್ದೀನಿ. ಇದರಲ್ಲಿ ಏನಾದರೂ ಒಂದು ಒಳ್ಳೆ ಗ್ರೇವಿ ಮಾಡಬೇಕು. ಏನು ಮಾಡ್ತೀನೋ ಗೊತ್ತಿಲ್ಲ. ನಾನು ಫ್ರಿಜ್ ಕತೆ ನೋಡಿ ಎಲ್ಲ ಹಂಗಂಗೆ ತುಂಬಿಟ್ಬಿಟ್ಟಿದ್ದೀನಿ. ನಾನೇ ಕ್ಲೀನ್ ಮಾಡಿದ್ದು ನೀನೇ ಅಮ್ಮ, ಆಯಿತಾ? ಹಬ್ಬದಲ್ಲಿ ಫ್ರಿಜ್ ಕ್ಲೀನ್ ಮಾಡಿದ್ದು ತನೂನೇ, ಆದರೆ ಯಾವುದೂ ಕರೆಕ್ಟಾಗಿ ಆರ್ಗನೈಸ್ ಮಾಡಿಲ್ಲ. ಕವರ್ ಸಮೇತ ಇಟ್ಟಿದ್ದೆ. ಓಕೆ ಫ್ರೆಂಡ್ಸ್, ನಾನು ಆಮೇಲೆ ಏನಾದರೂ ಗ್ರೇವಿ ಮಾಡಬೇಕಾದ್ರೆ ಸಿಗ್ತೀನಿ. ಇವಾಗ ಒಂಥರ ಟಯರ್ಡ್ ಆದಂಗೆ ಆಗ್ತಾಯಿದೆ, ಯಾಕಂದರೆ ರಾತ್ರಿ ಸರಿ ನಾನು ನಿದ್ದೆನೇ ಮಾಡಿಲ್ಲ. ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಂಬಿಟ್ಟು ಫಸ್ಟಿಗೆ ಎಣ್ಣೆ ಕಾಯಿಸ್ಕೊತಿತ್ತಡಿ. ಎಣ್ಣೆ ಬೌಲಲ್ಲಿ ಚಿನಿ, ಎಣ್ಣೆ ಬೌಲು ನೋಡಿ, ತಿನ್ನೋದು ಇದನ್ನಿಲ್ಲೇ ಇಡೋದು. ಮತ್ತು ಯಾರು? ನಾನಲ್ಲ, ಏನಿಲ್ಲ, ನಾನು ಬಿಸಿಬೇಳೆ ಬಾತ್ ಮಾಡಿದ ದಿವಸ ತಂದಿದ್ದಷ್ಟೇ. ಇದೊಂದು ಬಟ್ಲು ತೊಳೆದಿಟ್ಬಿಡ್ತೀನಿ. ಓಡಿದಷ್ಟು ಓಡ್ಲಿಕ್ಕಿನಿ. ಇದೊಂದು ಬೌಲ್ ತೊಳೆದಿಟ್ಬಿಟ್ರೆ ಇದು ನಿನಗೆ ಕೊಡ್ಬೇಕು ಲೆಕ್ಕದಲ್ಲಿ ಕೆಲಸ. ನಾನು ಮಾಡಲ್ಲ. ಸ್ಟಾರ್ಟಿಂಗ್ ನಾನು ನಿಮ್ಮ ಮನೆಗೆ ಬಂದಾಗ ಇದು ಹಾರ್ಡ್ ವಾಟರ್ ಅಲ್ಲ ಅನ್ಕೊಂಡೆ. ಹಾರ್ಡ್ ವಾಟರ್ ಅದು ನಿಜ. ಸಿಕ್ಕಾಪಟ್ಟೆ ಹಾರ್ಡ್ ವಾಟರ್ ಪ್ಯಾಚಸ್ ನೋಡಿ. ಒಂದು ದಿವಸ 2 ದಿವಸ ಅದು ಉಜ್ಜಲಿಲ್ಲ ಅಂದ್ರೆ ಹಂಗೇನೆ ಅದು ಹಂಗೆ ನೀರು ನಿಂತು ಬಿಟ್ಟಿದೆ. ಅಲ್ಲಿ ಏನು ಅದೇ ತೀರಾ ಹಳೆ ಮನೆ ಅಷ್ಟೇನಿಲ್ಲ ಇದು. ಯಾವುದು? ಈ ನೀರು ಹಳೆ ಮನೆಗಿಂತ ಸ್ವಲ್ಪ ಬೆಟರು ಹಾರ್ಡ್ ವಾಟರ್. ಆದ್ರೂ ತುಂಬಾನೇ ಹಾರ್ಡ್ ವಾಟರ್ ಇದೆ ಇದು, ಆಯ್ತಾ? ಹರಳೆಣ್ಣೆ ಯಾವತ್ತು ಖಾಲಿ ಆಗಿತ್ತು ಅಂತ ತರಿಸಿದೆ. ಯಾವತ್ತು ಯುಗಾದಿ ದಿನ ಚಿಕ್ಕದೊಂದು 1/4 ಲೀಟ್ರ್ ತಗೊಬಂದಿದ್ರು. ಅದನ್ನೇ 2-3 ಸತಿ ಹೆಚ್ಚಾಯ್ತು. ಸ್ವಲ್ಪ ಹರಳೆಣ್ಣೆ, ಸ್ವಲ್ಪ ಕೊಬ್ಬರಿ ಎಣ್ಣೆ. ನಿಂಗೂ ಹಚ್ಬೇಕಲ್ಲ? ಹಚ್ಚಿಲ್ಲ ನಿಂಗೆ? ನೆನ್ನೆ ಕಲಿಸ್ತಾನ ಮಾಡಿದೆಲ್ಲ, ನಿಂಗೂ ನನಗೂ ಸೇರಿಸಿನೇ ಕಲಿಸ್ಕೊಡೋಣ. ಮಧ್ಯಾಹ್ನಕ್ಕೂ ರೈಸ್ ಇದೆ, ಸ್ವಲ್ಪ ಸಾಂಬಾರ್ ಇದೆ, ಅದೇ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಆದ್ರೆ ನಂಗೆ ಎಣ್ಣೆ ಹಚ್ಕೊಂಡು ಬೇರೆ ಮಾಡಿದ್ದೀನಲ್ಲ, ಆದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಸಾಯಂಕಾಲಕ್ಕೆ ಮಾಡ್ತೀವಿ ಸಾಂಬಾರು. ಓಕೆ, ಅಷ್ಟು ಸಣ್ಣ ಇದ್ರಲ್ಲಿ ಕಾಯಿಸಿದ್ರೆ ಅದು ಈಗಂತೂ ಕಾಯಲ್ಲ. ಆಯ್ತು, ನಾನಿದು ತುಂಬಾ ಸಣ್ಣ ಉರಿಯುತ್ತಪ್ಪ ಈ ಸ್ಟವ್ ಅಲ್ವಾ? ನಂಗಲ್ಲಿ ಏನ್ ಇಡಕ್ಕೂ ಹಿಂಸೆ ಅನ್ಸುತ್ತೆ. ನಾನು ಅದಕ್ಕೇನೆ ಏನ್ ಮಾಡ್ತೀನಿ ಹೇಳು, ಅನ್ನ ಇನ್ನೊಂಚೂರು ಡ್ರೈ ಆಗ್ಬೇಕಂದ್ರೆ ಇಡೋದು. ನಾನೇನಾದ್ರು ಕೆಲಸ ಮಾಡಕ್ ಹೋದ್ರೆ ಹಾಲು ಉಕ್ಕಲ್ಲ, ಹಂಗೆ ಇಟ್ಟೋದ್ರೆ ಹಾಲು ಉಕ್ಕದೇ ಇಲ್ಲ, ಹಂಗೆ ಅದಕ್ಕೆ ಇದಕ್ಕೆ ಹಾಲು ಇಟ್ಬಿಟ್ಟು ಏನಾದ್ರು ಕೆಲಸ ಮಾಡಕ್ ಹೋಗ್ಬಿಡ್ತೀನಿ. ನಾನು ಫ್ರಿಡ್ಜ್ ಹತ್ರ ನಿಂತಿದ್ದೆ, ಫ್ರಿಡ್ಜ್ ಹತ್ರ ಏನೋ ಪಾಸ್ ಆದಂಗಾಯ್ತು ಮಮ್ಮಿ. ಇವಳೊಬ್ಳೆ ಇವಳು, ನಿಜ. ಇಲ್ಲದ್ನೆಲ್ಲ ಹೇಳಿ ಎದುರಿಸ್ತಾಳೆ. ನಾನು ಕಿಲ್ಲಿದ್ದನ್ನೆಲ್ಲ ಹೇಳಿದ್ದೆ ಅಲ್ಲ ನೀನು. ಅದೇನಾಗಲ್ಲ, ಒಂದೊಂದ್ಸತಿ ಹಂಗೆ ಎರಡು ಆ ಕಡೆ ಗಾಡಿ ಇರುತ್ತಲ್ಲ ಚಿನಿ, ಆ ಕಡೆ ಅವ್ರ ವೆಹಿಕಲ್ ಹೋದ್ರೆ ಅದು ಬೆಡ್ರೂಮ್ ಡೋರಿಗೆ ರಿಫ್ಲೆಕ್ಷನ್ ಹೊಡೆದು ಈ ಕಡೆ ಗೋಡೆ ಕಡೆಗೆ ರಿಫ್ಲೆಕ್ಷನ್ ಹೊಡೆದಂಗ ಆಗುತ್ತೆ. ಅವಾಗ ನಾನು ಒಂದ್ಸತಿ ಗಮನಿಸಿದ್ದೀನಿ, ವೆಹಿಕಲ್ ಹೋಗುತ್ತಲ್ವಾ ಅವಾಗ ಹಂಗಾಗೋದು. ಆ ಕಡೆ ಮೇನ್ ರೋಡಲ್ಲಿ ವೆಹಿಕಲ್ ಓಡಾಡ್ತಾವಲ್ಲ, ಆ ಬೆಳಕು. ಸಾಕು, ಕುದಿ ತಣ್ಣಗಾಗ್ಲಿ. ತಣ್ಣಗಾದ್ಮೇಲೆ ಇನ್ನ ಕೆಲಸ ನಡಿ.
ಅಂಬ್ಲಿ ಕುಡಿಯೋಣ ಅಂತೇಳಿ ತಣ್ಣಗಾಗಿದೆ ಅಂಬ್ಲಿ. ನೋಡಿ ಕೇಕ್ ಥರ ಆಗಿಬಿಟ್ಟಿದೆ. ತಿಂತೀರಾ ಕೇಕು? ವಾವ್, ಲುಕಿಂಗ್ ನೈಸ್ ಅಲ್ಲ. ಈ ಅಂಬ್ಲಿನ ಹೀಗೆ ಲೋಟದಲ್ಲಿ ಫಸ್ಟ್ ಮಿಕ್ಸ್ ಮಾಡಮ್ಮ. ಅದರಲ್ಲೇ ಲೋಟದಲ್ಲೇ ಮಿಕ್ಸ್ ಮಾಡಿದ್ರೆ ಆಯ್ತು ಬಿಡು, ಇದ್ರೊಳಗೆ ಮಿಕ್ಸ್ ಮಾಡಿಡೋದು ಬೇಡ. ಎಷ್ಟು ಚೆನ್ನಾಗಿ, ನಂಗೆ ಹಂಗೆ ಇಷ್ಟ ಆಗಲ್ಲ. ಅದೀಗ ಮೊಸರೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಇದಾಗುತ್ತಲ್ಲ. ನನಗೆ ನೀರು ಥರ ಇರಬೇಕು. ನೀರು ಥರನೂ ಇರುತ್ತೆ, ನೀರು ಥರನೂ ಮಾಡ್ಕೊಳ್ಬೋದು. ಈ ಥರ ಮಾಡ್ಕೊಂಡು ಮಜ್ಜಿಗೆ ಹಾಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಕನ್ಸಿಸ್ಟೆನ್ಸಿ. ಯಾರು ಹೇಳಿದ್ದು? ಮಜ್ಜಿಗೆ ಹಾಕೊಂಡ್ರೆ ಕರೆಕ್ಟ್ ಆಗುತ್ತಲ್ಲ ಚಿನ್ನಿ ಕನ್ಸಿಸ್ಟೆನ್ಸಿ. ಸಾಕು, ಅಂಬ್ಲಿ ಅಷ್ಟೊಂದು ಹಾಕಿದ್ರೆ ಹೆಂಗೆ ಹಾಕ್ತೀರಾ ಮಜ್ಜಿ? ನಿನ್ನ ಲೆಕ್ಕಾಚಾರಕ್ಕೆ ಕಾಲು ಲೀಟ್ರ್ ಮೊಸರು ಹಾಕ್ಬೇಕಾಗುತ್ತೆ. ನಂಗೆ ಮೊಸರು ತುಂಬ ಇಷ್ಟ, ನಿಮಗೆ ಗೊತ್ತು. ಮಜ್ಜಿಗೆ ಮಾಡಿಲ್ಲ, ಡೈರೆಕ್ಟ್ ಮೊಸರೇ ಹಾಕ್ತಾ ನೋಡಿ ಎಷ್ಟು ಸರಿಯಾಗಿ ಸುಮ್ಮನಿರು, ಚೆನ್ನಾಗಾಗುತ್ತೆ. ಸ್ಪೂನಲ್ಲಿ ಕುಡಿಯೋ ಚೆನ್ನಾಗುತ್ತೆ ಚಿನ್ನಿ. ಅದನ್ನ ಈರುಳ್ಳಿಯಲ್ಲಿ ಹಾಕಿರ್ತೀವಲ್ಲ, ನಾನು ಒಂದೊಂದು ದಿವಸ ತೆಳ್ಳಗೆ ತಾನೇ ಮಾಡ್ತೀನಿ, ಒಂದೊಂದು ದಿವಸ ಮಾತ್ರ ಗಟ್ಟಿ. ಇದ್ರ ಮೇಲೆ ಮ್ಯಾಂಗೋ ಮಿಸ್ಸಿಂಗ್. ಮ್ಯಾಂಗೋ ಇದೆ, ನಾನು ಅದನ್ನೇ ಯೋಚನೆ ಮಾಡಿದೆ. ಅಂಗಡಿಯಲ್ಲಿ ನೋಡಿದೆ, ಎದುರುಗಡೆ ಕಾಣುತ್ತಾ ಮ್ಯಾಂಗೋ ತಂದ್ಬಿಡೋಣ ಅಂತ. ಮ್ಯಾಂಗೋ ಇಡಲ್ಲ ಅವರು. ಫುಲ್ ಹಾಕ್ಬಿಡ್ಲಾ ಈರುಳ್ಳಿ? ನನಗೆ ಜಾಸ್ತಿ ಬೇಡ, ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡಿದ್ದಷ್ಟೇ. ನನಗೆ ಏನಕ್ಕೆ ಹಾಕ್ತಿದ್ದೀರಾ? ಅದ್ನಿಂದ ಇದೇ ತಗೋ ನಿಂದು. ಅಯ್ಯೋ ದೇವ್ರೇ, ಯಾಕಂದ್ರೆ ಇದ್ರಲ್ಲಿ ಅಂಬ್ಲಿ ಜಾಸ್ತಿ ಇತ್ತು, ಅದಕ್ಕೆ ನಂದು ಅಲ್ಲ ಅಂದ್ಕೊಂಡೆ. ಬೇಕಂದ್ರೆ ಇದಕ್ಕೆ ಒಂಚೂರು ನೀರು ಮಿಕ್ಸ್ ಮಾಡ್ಕೋ, ತೆಳ್ಳಗಾಗುತ್ತೆ. ನೋಡು, ತೆಳ್ಳು ಬೇಕಾದ್ರೆ ಕುಡಿಬೋದು, ಬೇಕಾದ್ರೆ ಆಮೇಲೆ ಮಜ್ಜಿಗೆ ಮಾಡ್ಕೊಂಡು ಕುಡಿಬೋದು. ಅಂಬ್ಲಿ ಮಜ್ಜಿಗೆ ಎಲ್ಲ ಕುಡಿಬೋದು. ಹಿಂಗೇನು ಬೇಕು ಅದನ್ನು ಕುಡಿ. ಬೇಕಾ ಹೇಳು, ಲೆಮನ್ ಜ್ಯೂಸ್ ಮಾಡ್ಕೊಡ್ತೀನಿ, ಲೆಮನ್ ಇದೆ ಮಾಡಿ. ಇವಾಗ ಅಂಬ್ಲಿ ಕುಡಿ, ಶೀತ. ಓಕೆನಾ? ಇಲ್ಲ, ಆಯಿತು. ತೆಳುವಾಗಿ ಮಾಡ್ಕೊಂಡ್ರೆ ಹಂಗೇನೆ ಘಟ ಕುಡಿಬಹುದು. ಅಂದ್ರೆ ಘಟ ಅಂದ್ರೆ ಈರುಳ್ಳಿ ಇರುತ್ತೆ, ಅಗದಿ ತಿನ್ಲೇಬೇಕು. ನಿಮಗೆ ಟೈಮ್ ಇದೆ ಅಮ್ಮ, ನಂಗಿಲ್ಲ. ನಾನು ಹೇಳ್ತಿರೋದು ವ್ಯೂವರ್ಸ್ಗೆ. ತಗೋ, ಹಂಗೆ ಕುಡಿ. ಸ್ಪೂನ್ ನಂಗೆ ಬೇಕು. ಟೇಕ್. ತನಗೂ ಎಣ್ಣೆ ಹಚ್ಚಿದ್ದೀನಿ ತಲೆಗೆ. ಅಂಬ್ಲಿ ಕುಡಿದು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ತನು ಅಲ್ಲೇ ಅವಳು ಮ್ಯಾಥ್ಸ್ ಎಲ್ಲ ಶುರು ಮಾಡಿದ್ದಾಳೆ. ಹೋಮ್ವರ್ಕ್ ಇದೆ. ಹೋಮ್ವರ್ಕ್ ಅಲ್ವಾ? ಏನದು ನೋಟ್ಸಾ? ಟೆಸ್ಟಿಗೆ ರಿವಿಷನಾ? ಟ್ಯೂಷನ್ ಟೆಸ್ಟಾ? ಯಾವತ್ತು? 14ನೇ ತಾರೀಕು. 14ಕ್ಕಾ? ಇವತ್ತು ಮ್ಯಾಥ್ಸಾ ಕ್ಲಾಸು? ಕೆಮಿಸ್ಟ್ರಿ. ನಾನಿವಾಗ ಅಂಬ್ಲಿ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಊಟ ಆಮೇಲೆ ಮಾಡ್ತೀನಿ. ಊಟ ಮಾಡಿಬಿಟ್ಟು ರೆಸ್ಟ್ ಮಾಡ್ತೀನಿ. ಒಂದು 3 ಗಂಟೆಯಿಂದ ಒಂದು 5 ಗಂಟೆ ತನಕ ರೆಸ್ಟ್ ಮಾಡ್ತೀನಿ. ಆಮೇಲೆ ತನು ಟ್ಯೂಷನಿಗೆ ಹೋಗ್ಬೇಕಾದ್ರೆ ಅವಳು ರೆಡಿ ಆಗ್ತಾಳಲ್ವ, ಆಮೇಲೆ ಹೋಗಿ ರೆಡಿಯಾಗಿ ಟ್ಯೂಷನಿಗೆ ಬಿಟ್ಟಾದಮೇಲೆ ಸಾಂಬಾರನ್ನ ಮಾಡ್ತೀನಿ. ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮಾತಾಡೋದೇ ಗೊತ್ತು. ಟ್ಯೂಷನಿಗೆ ಬಿಟ್ಟಾದಮೇಲೆ ಆಮೇಲೆ ಸಾಂಬಾರನ್ನ ಮಾಡ್ತೀನಿ. ಸಾಂಬಾರು ಮಾಡಬೇಕಾದ್ರೆ ನಾನು ರೆಸಿಪಿನ ಶೇರ್ ಮಾಡ್ತೀನಿ. ಹೂಕೋಸು ತೊಗೊಂಡಿರೋದು, ಅದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಗ್ರೇವಿ ಮಾಡಲೇ, ಸಾರು ಮಾಡಲೇ ಚಿನ್ನಿ? ಅದನ್ನ ಹೇಳೋಕ್ಕೆ ಅಂತೀಯ? ಓಕೆ. ಟೇಸ್ಟ್ ಚೆನ್ನಾಯ್ತಾ? ಸಾಲ್ಟ್ ಎಲ್ಲ ಕರೆಕ್ಟಾಗಿತ್ತಾ? ಉಪ್ಪು ಹಾಕಿಲ್ಲ, ಅಂಬ್ಲಿಗೆ ಹಾಕಿದ್ನಲ್ಲ ಅದೇ ಉಪ್ಪು. ಅಂದರೆ ಜಾಸ್ತಿ ಉಪ್ಪು ಹಾಕಿದ್ದೀರಾ ಅಂತ ಅರ್ಥ. ಪರ್ಫೆಕ್ಟ್. ತುಂಬ ಚೆನ್ನಾಗಿದೆ. ಮೊಸರು ಜೊತೆ ಈರುಳ್ಳಿ, ಇದ್ರ ಜೊತೆ ಮಾವಿನಕಾಯಿ ಇದ್ರಂತೂ ಇನ್ನೂ ಸಖತ್ತಾಗಿರೋದು. ಹಳ್ಳಿ ಕಡೆಯಲ್ಲಿ ನಾವು ಚಿಕ್ಕ ಮಕ್ಕಳಿದ್ದಾಗ
ದಿನ ರಾಗಿ ಅಂಬ್ಲಿ. ಇವಾಗಲೂ ನಮ್ಮಮ್ಮ ಡೈಲಿ ರಾಗಿ ಅಂಬ್ಲಿ ಇಲ್ಲದೆ ಇರೋದೇ ಇಲ್ಲ. ಊರಿಗೆ ಹೋದ್ರೆ ಮಾತ್ರ ದಿವಸ ರಾಗಿ ಅಂಬ್ಲಿ ಕುಡಿತೀವಿ, ಇಲ್ಲಿ ದಿನ ಮಾಡ್ಕೊಳ್ಳೋದೇ ಇಲ್ಲ. ಈಗ ಒಂಚೂರು ಸಮ್ಮರ್ ಬಂದಿದ್ದರಿಂದ ರಾಗಿ ಅಂಬ್ಲಿ ಮಾಡ್ತಾಯಿದ್ದೀನಿ. ಇನ್ನು ಮುದ್ದೆನೂ ರೆಗ್ಯುಲರಾಗಿ ಮಾಡಲ್ಲ. ಮಸಾಲ ಸಾರು, ನಾನ್ ವೆಜ್ಜು ಆ ಥರ ಮಾಡಿದ ದಿವಸ ಮಾತ್ರ ಮುದ್ದೆ ಮಾಡೋದು. ಅಟ್ಲೀಸ್ಟ್ ಅಂಬ್ಲಿನಾದರೂ ರಾಗಿ ಅಂಬ್ಲಿನಾದರೂ ಮಾಡ್ಕೊಂಡು ಕುಡಿಬೇಕು. ರೆಡಿನಾ ಟ್ಯೂಷನ್ಗೆ? ವಾಟರ್ ಬಾಟ್ಲು ತುಂಬ್ಕೊಂಡ? ಸಣ್ಣ ಸಣ್ಣ ಕೆಲಸ ನೀನೇ ಮಾಡ್ಕೋಬೇಕು. ಬಾಯ್ ಚಿನಿ. ಏನೋ ಲೇಜಿ ಗರ್ಲ್. ಶೂ ಹಾಕಳ. ಬಾಯ್ಟಾ, ನಾನು ಮ್ಯಾಚ್ ನೋಡಿಕೊಂಡು ಅಡುಗೆ ಮಾಡ್ತೀನಿ. ಆಮೇಲೆ ನನ್ನ ಬಗ್ಗೆ ಮರ್ತೋಗಿ ಆಯಿತು. 9 ಗಂಟೆಯಲ್ಲಿ ಮ್ಯಾಚ್ ನೋಡ್ಕೊಂಡು ಮರೆಯಲ್ಲ. ಟೇಕ್ ಕೇರ್. ಬಾಯ್. ಹುಷಾರ್. ತನ್ನ ಟ್ಯೂಷನ್ಗೆ ಕಳ್ಸಾದ್ಮೇಲೆ ನಾನೀಗ ಕಾಲಿಫ್ಲವರ್ ಗ್ರೇವಿ ಮಾಡೋಣ ಅಂಥೇಳಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ನಾನೇ ಹೋಗಬೇಕಾಗಿತ್ತು. ನನ್ನ ಹಸ್ಬೆಂಡ್ ನಾನು ಈ ಕಡೆನೇ ಇದ್ದೀನಿ, ನಾನೇ ಕರ್ಕೊಂಡು ಹೋಗ್ತೀನಿ ಅಂತಂದರು. ಸರಿ ಅಂತೇಳಿ ಅವರೇ ಕರ್ಕೊಂಡೋದ್ರಲ್ಲ ಹಬ್ಬ ಅಂತೇಳ್ಬಿಟ್ಟು ನಾನು ಆರಾಮಾಗಿ ಕ್ರಿಕೆಟ್ ನೋಡಿಕೊಂಡು ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ನನಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ಇತ್ತೀಚೆಗೆ IPL ಅಂತೂ ಬಿಡದೆ ನೋಡ್ತಾ ಇದ್ದೀನಿ. ಲಾಸ್ಟ್ ಇಯರಿಂದ ಹಂಗೆ ಮಾಡ್ತಾಯಿದ್ದೀನಿ. ಚಿಕ್ಕ ವಯಸ್ಸಿಂದ ಕ್ರಿಕೆಟ್ ನೋಡ್ತಾಯಿದ್ದೀನಿ. ಸಚಿನ್ ತೆಂಡೂಲ್ಕರು, ರಾಹುಲ್ ದ್ರಾವಿಡು, ಅಜಯ್ ಜಡೇಜಾ ಎಲ್ಲ ಇದ್ದರು ನೋಡಿ. ಆ ಕಾಲದಿಂದ ಇದು ನೋಡ್ತಾಯಿದ್ದೀನಿ ಕ್ರಿಕೆಟು. ಇವಾಗ IPL ಶುರು ಆದಮೇಲೆ ಸ್ವಲ್ಪ ಒಂದು 2-3 ವರ್ಷ ಅಷ್ಟೊಂದು ನಾನು ಬಿಟ್ಟಿದ್ದೆ. ಈ ಸಲದಿಂದ ನಾನು ನೋಡ್ತಾಯಿದ್ದೀನಿ. ಯಾಕಂದ್ರೆ ನಂಗೆ ವಿರಾಟ್ ಕೊಹ್ಲಿ ಅಂದರೆ ಫೇವ್ರೆಟ್ಟು. ಈ ಸಲ RCB ವಿನ್ ಆಗಲೇಬೇಕು, ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ. ಮೊನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದು ಮ್ಯಾಚ್ ಸೋತ್ಬಿಟ್ರು, ಅದೊಂದು ಬೇಜಾರಾಯಿತು. ಎಲ್ಲ ಮ್ಯಾಚು ಗೆದ್ದು. ಓಕೆ, ಇವಾಗ ನಾನು ಕಾಲಿಫ್ಲವರ್ ಗ್ರೇವಿ ಮಾಡೋದಕ್ಕೆ ಫಸ್ಟು ನಾನೀಗ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಇದು ಹೂಕೋಸಲ್ಲಿ ಹುಳಗಳಿರುತ್ತಲ್ವ, ಅದನ್ನು ಒಂದು 10 ನಿಮಿಷ ಈ ರೀತಿ ಬಿಸಿ ನೀರಲ್ಲಿ ಆ ಹೂಕೋಸು ಹಾಕಿಡೋದ್ರಿಂದ ಅದರಲ್ಲಿರೋ ಹುಳಗಳೆಲ್ಲ ಹೋಗುತ್ತೆ. ಹಾಗಾಗಿ ಈ ರೀತಿ ಮಾಡ್ಕೋಬೇಕು. ಹೂಕೋಸು ಸ್ವಲ್ಪ ದೊಡ್ಡದೇ ಇತ್ತು, ಹಂಗಾಗಿ ಚೂರು ಜಾಸ್ತಿನೇ ಆಯಿತು. ಸ್ವಲ್ಪ ಹೂಕೋಸು ತೆಗೆದಿಟ್ಬಿಟ್ಟು ಮಾಡೋಣ ಅಂತಲೇ ಅಂದ್ಕೊಂಡೆ. ಮತ್ತು ಇರಲಿ, ಬೆಳಗ್ಗೆಗೂ ಆಗುತ್ತೆ ಗ್ರೇವಿ ಅಂತೇಳಿ ಸ್ವಲ್ಪ ಎಷ್ಟಿತ್ತು ಅಷ್ಟನ್ನು ಹಾಕಿದ್ದೀನಿ. ಹೂಕೋಸೆಲ್ಲ ಹಾಕಿ ಈ ರೀತಿ ನೀಟಾಗಿ ಈಗ ಡಿಪ್ ಮಾಡ್ತಾಯಿದ್ದೀನಿ ನೋಡಿ. ಇದನ್ನೀಗ ಪಕ್ಕ ಸ್ಟವಿಗೆ ಎತ್ತಿಟ್ಬಿಟ್ಟು ಈ ಸ್ಟವಲ್ಲಿ ಈಗ ನಾನು ಗ್ರೇವಿ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಹೊಸ ಕಡಾಯಿ ಇತ್ತಲ್ಲ, ಅದನ್ನೇ ತೊಗೊಂಡು ಇಟ್ಟಿದ್ದೀನಿ. ಅದೇ ಕಡಾಯಲ್ಲಿ ಮಾಡ್ತೀನಿ. ಆ ಕಡಾಯಲ್ಲಿ ಒಂದು 2-2.5 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಇಂಚಷ್ಟು ಚಕ್ಕೆ, ಒಂದು 4 ಲವಂಗ ಹಾಕ್ಕೊಂಡಿದ್ದೀನಿ. ಬೇಕಂದರೆ ಇನ್ನೂ ಸ್ವಲ್ಪ ಚಕ್ಕೆ ಲವಂಗ ಸೇರಿಸ್ಕೊಬೋದು. ನಂಗೆ ಕಡಿಮೆ ಹಾಕ್ತಾಯಿದ್ದೀನಿ, ಬೇಸಿಗೆ ಕಾಲ ಬೇರೆ ಅಂತ ಸ್ವಲ್ಪ ಮಸಾಲ ಕಡಿಮೆ ಇರಲಿ ಅಂತೇಳಿ. ಹಾಗೆ 1.5 ಇಂಚಷ್ಟು ಶುಂಠಿ, ಹಾಗೆಯೇ 1 ದಪ್ಪ ಸೈಜ್ ಬೆಳ್ಳುಳ್ಳಿ. ಈರುಳ್ಳಿ ಇದು ಮೀಡಿಯಮ್ ಸೈಜ್ 2 ಈರುಳ್ಳಿ ಹಾಕಿದ್ದೀನಿ. ಗ್ರೇವಿ ಸ್ವಲ್ಪ ಜಾಸ್ತಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಲ್ವ, ಹಂಗಾಗಿ 2 ಈರುಳ್ಳಿ ಹಾಕಿದ್ದೀನಿ. ಮೀಡಿಯಮ್ ಸೈಜು 2 ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗೀಗ ಬಡಿಸ್ತಾಯಿದ್ದೀನಿ. ಇದಕ್ಕೆ ಬೇಕಾದ್ರೆ ಗೋಡಂಬಿ ಕೂಡ ಹಾಕಿದ್ರು ಚೆನ್ನಾಗಿರುತ್ತೆ. ನಾನು ಗೋಡಂಬಿ ಹಾಕಿಲ್ಲ. ಟೊಮೆಟೊನ ಇಲ್ಲಿ ಚಿಕ್ಕದಿದು 3 ಟೊಮೆಟೊ ಹಾಕಿದ್ದೀನಿ ನಾನು. ಚಿಕ್ಕದಾಗಿರೋದ್ರಿಂದ 3 ಟೊಮೆಟೊ. ಇದೇನು ಹುಳಿ ಟೊಮೆಟೊ ಅಲ್ಲ, ಮಾಮೂಲಿ ಟೊಮೆಟೊ, ಬಾದಾಮ್ ಟೊಮೆಟೊ. ಹಂಗಾಗಿ ಇವಾಗ ನೋಡಿ ಎಲ್ಲ ಫ್ರೈ ಆಯಿತು. ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿ ತಣ್ಣಗಾಗತ್ತೆ ಬಿಟ್ಟಿದ್ದೀನಿ. ಅಷ್ಟರಲ್ಲಿ ಚಪಾತಿಗೆ ಹಿಟ್ಟು ಕೂಡ ಕಲಸಿದ್ದೆ, ಹಾಗೆ ತಣ್ಣಗಾಗಿದೆ. ಈಗ ಜಾರಲ್ಲಿ ಹಾಕಿ ರುಬ್ಬಿದ್ದೀನಿ, ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇವಾಗ ಅದೇ ಕಡಾಯಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಹಾಗೆ ಒಂದೇ ಒಂದು ಪಲಾವ್ ಎಲೆ ಹಾಕಿದ್ದೀನಿ. ಒಂದು ಅರ್ಧದಷ್ಟು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಕೂಡ ಸೇರಿಸಿದ್ದೀನಿ. ಇಷ್ಟೇ ಹಾಕೋದು ಒಗ್ಗರಣೆಗೆ ಮಸಾಲೆ, ಬೇರೆ ಏನೂ ಹಾಕೋದಿಲ್ಲ. ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಈಗ ಫ್ರೈ ಮಾಡ್ಕೊತಿದ್ದೀನಿ. ಫ್ರೈ ಮಾಡ್ಕೊಂಡಾದಮೇಲೆ ರುಬ್ಬಿಟ್ಟಿದ್ದ ಮಸಾಲೆ ಏನಿತ್ತು ನೋಡಿ, ಅದನ್ನು ಸೇರಿಸ್ತಾ ಇದ್ದೀನಿ. ಅದು ಸ್ವಲ್ಪ ಜಾರಿಗೆ ಒಂಚೂರು ನೀರು ಸೇರಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಚೆನ್ನಾಗೀಗ ಮಿಕ್ಸ್ ಕೊಡ್ತಾಯಿದ್ದೀನಿ. ಇದಕ್ಕೇನು ನಾನು ಎಕ್ಸ್ಟ್ರಾ ನೀರೇನು ಈಗ ಸೇರಿಸಲ್ಲ, ಆಮೇಲೆ ಸೇರಿಸ್ತೀನಿ. ಸದ್ಯಕ್ಕೀಗ ಖಾರ ಪುಡಿ ಹಾಕಿದ್ದೀನಿ, ಚಿಲ್ಲಿ ಪೌಡರು ಒಂದು 2 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಖಾರ ಇಲ್ಲ ನಮ್ಮನೆ ಚಿಲ್ಲಿ ಪೌಡ್ರು, ಹಂಗಾಗಿ ಧನಿಯಾ ಪೌಡ್ರು ಅಷ್ಟೇ 1 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿದ್ದೀನಿ, ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕಿದ್ದೀನಿ. ಇಷ್ಟನ್ನ ಹಾಕ್ಬಿಟ್ಟು ಚೆನ್ನಾಗೀಗ ಮಿಕ್ಸ್ ಮಾಡ್ತಾಯಿದ್ದೀನಿ.
ಮಸಾಲ ಏನು ತುಂಬ ಫ್ರೈ ಆಗಬೇಕಂತೇನಿಲ್ಲ. ಆಲ್ರೆಡಿ ಮಸಾಲ ಪದಾರ್ಥಗಳನ್ನೆಲ್ಲ ಹುರ್ಕೊಂಡಿದ್ದೆ ಅಲ್ವಾ, ಅಂದರೆ ಎಣ್ಣೆಲಿ ಹುರಿದಿದ್ದೆ ಅಲ್ವಾ, ಹಂಗಾಗಿ ಸ್ವಲ್ಪ ಹಂಗೆ ಮಿಕ್ಸ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಜಾಸ್ತಿ ಹೊತ್ತು ಹಿಂಗೆ ಬಿಟ್ಬಿಟ್ರೆ ಸೀದೋಗ್ಬಿಡುತ್ತೆ, ಹಂಗಾಗಿ ಕೈ ಆಡಿಸ್ತಾನೆ ಇರಬೇಕು. ಇವಾಗ ನಾನು ಕಾಲಿಫ್ಲವರ್ನ ಬಿಸಿನೀರಲ್ಲಿ ಹಾಕಿಟ್ಟಿದ್ದೆ ಅಲ್ವಾ, ಅದನ್ನೊಂದು ಸಲ ನೀಟಾಗಿ ನೀರಲ್ಲಿ ತೊಳ್ಕೊಂಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಬಿಟ್ಟು ಚೆನ್ನಾಗೀಗ ನಾನು ಇದನ್ನು ಈ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಸಾಲೆ ಜೊತೆ ಫ್ರೈ ಮಾಡ್ತಾಯಿದ್ದೀನಿ. 1 ನಿಮಿಷದಷ್ಟು ಹಂಗೆ ಫ್ರೈ ಮಾಡಿದ್ದೀನಿ. ಫ್ರೈ ಎಲ್ಲ ಆದಮೇಲೆ ಇವಾಗ ನೀರನ್ನು ಸೇರಿಸ್ತಾ ಇದ್ದೀನಿ. ನೀರು ಇದು ಮೀಡಿಯಮ್ ಆಗಿರಬೇಕು, ತುಂಬ ತೆಳುವೂ ಅಲ್ಲ, ತುಂಬ ಗಟ್ಟಿನೂ ಅಲ್ಲ. ಹಾಗಾಗಿ ನೋಡಿಕೊಂಡು ಸೇರಿಸ್ಕೋಬೇಕು. ಗಟ್ಟಿಯಾಗಿ ಬೇಕಾದರೆ ನಿಮಗೆ ಚಪಾತಿಗೆ ರೊಟ್ಟಿಗೆ ಅಂದರೆ ಗಟ್ಟಿಯಾಗಿ ಮಾಡ್ಕೊಬೋದು, ರೈಸಿಗಾದರೆ ತೆಳುವಾಗಿ ಮಾಡ್ಕೊಬೋದು, ಗೀ ರೈಸಿಗೆಲ್ಲ ತೆಳುವಾಗೂ ಮಾಡ್ಕೊಬೋದು, ಒಂದು ಮೀಡಿಯಮಾಗಿ ಗಟ್ಟಿಗೂ ಮಾಡ್ಕೊಬೋದು. ಸ್ವಲ್ಪ ನಾನು ನೀರು ಚೂರು ತೆಳ್ಳಗೆ ಹಾಕಿದ್ದೀನಿ, ಯಾಕಂದರೆ ಇದು ಬೆಂದಾದಮೇಲೆ ಕುದ್ದಾದ್ಮೇಲೆ ಸರಿ ಆಗುತ್ತೆ. ಮುಚ್ಚಳ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬೇಯಿಸಿದೆ. ಇವಾಗ ಟೆಸ್ಟ್ ಮಾಡ್ತಾಯಿದ್ದೀನಿ ಬೆಂದಿದೆಯಾ ಅಂತೇಳಿ. ಇನ್ನೊಂದು ಚೂರು ಬೇಯಬೇಕಂತ ಅನ್ನಿಸ್ತು, ಹಾಗಾಗಿ ಇನ್ನೊಂದು 1-1.5 ನಿಮಿಷ ಬಿಡೋಣ ಅಂತ ಬಿಟ್ಟಿದ್ದೆ. ಇವಾಗ ರೆಡಿ ಆಯಿತು, ಸೂಪರಾಗಿ ರೆಡಿಯಾಗಿದೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸಕ್ಕತ್ತಾಗಿ ಬಂದಿದೆ, ಪರ್ಫೆಕ್ಟಾಗಿ ಬೆಂದಿದೆ. ಇದು ಇವತ್ತು ನಾನು ಚಪಾತಿ ಮಾಡ್ತಾಯಿದ್ದೀನಿ ಕಾಂಬಿನೇಷನಾಗಿ. ಚಪಾತಿ ಸ್ವಲ್ಪ ರೈಸ್ ಮಾಡ್ತಾಯಿದ್ದೀನಿ. 3 ಜನಕ್ಕೆ 2 ಚಪಾತಿ ಆಗೋ ಥರ ಕಲಿಸ್ಕೊಂಡು ಒಂದು 6 ಚಪಾತಿ ಮಾಡಿಕೊಂಡೆ. ಅದ್ರ ಜೊತೆಗೆ ರೈಸ್ ಸ್ವಲ್ಪ ತಿಂದರೆ ಆಗುತ್ತಂತೇಳಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಚಪಾತಿ ಜೊತೆಗೆ, ರೋಟಿ ಜೊತೆ, ಪರೋಟ ಜೊತೆ, ರೈಸ್ ಜೊತೆ, ಗೀ ರೈಸ್ ಜೊತೆ ಎಲ್ಲಕ್ಕೂ ಸೂಪರಾಗಿರುತ್ತೆ ಈ ಗ್ರೇವಿ. ನನಗಂತೂ ಫೇವ್ರೇಟು. ಅದ್ರ ಜೊತೆ ಬೇಕಾದ್ರೆ ಬಟಾಣಿ, ಆಲೂಗಡ್ಡೆ ಕೂಡ ಸೇರಿಸಿ ಮಾಡ್ಕೋಬೋದು. ಹಿಂಗೆ ಮಾಡಿಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಈಗ ನನ್ನ ಹಸ್ಬೆಂಡು ಬಂದರು, ಅವರು ಹಸಿವು ಅಂತಿದ್ರು ಅಂತೇಳಿ ಅವ್ರಿಗೆ ಫಸ್ಟಿಗೆ ನಾನು ಹಾಕ್ಕೊಡ್ತಾಯಿದ್ದೀನಿ. ಹಾಗೆ ಇನ್ನು ಒಂದು 6 ಚಪಾತಿ ಅಲ್ವಾ, ಬೇಗ ಬೇಗ ಆಗಿಬಿಡುತ್ತೆ. ವ್ಲಾಗು ತುಂಬಾ ಲೆಂತಿ ಆಯ್ತು ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಇನ್ನು ಮುಂದೆ ಡೈಲಿ ವ್ಲಾಗ್ ಬರುತ್ತೆ. ಆಯಿತು, ಬೇಗ ಬಾ. ನಿಮ್ಮ ಪ್ರೀತಿ ಸಹಕಾರ ಯಾವತ್ತೂ ನನ್ನ ಚಾನಲ್ ಮೇಲೆ ಇರಲಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.